ನೋಡಿ ಬಂದರೆ ಮಲ್ಲಿಕಾರ್ಜುನ ಎಲ್ಲಿದ್ದಾರೆ? ತಿರುಪತಿಯಲ್ಲಿ ಇದ್ದಾರೆ. ನಾನಂತೂ ನೋಡಿಲ್ಲ. ಇಬ್ಬರು ನಾನು ಕರ್ಕೊಂಡು ಹೋಗೋದು ಸರ್. ಸಂಕಟ ಬಂದರೆ ವೆಂಕಟರಮಣ. ಭಕ್ತಿ ಮಾರ್ಗದಲ್ಲಿ ಏನಾಗ್ತಾರೆ? ಭಕ್ತಿ ಮಾರ್ಗದಲ್ಲಿ ಭಕ್ತಿ ಅಂದ್ರೆ ಭಕ್ತ ಅಂದ್ರೆ ಯಾರು? ಹೊರಗಡೆ ಹುಡುಕಾಡೋನು ಭಕ್ತ ಅಂತ ಹೇಳ್ತಾರೆ. ಭಕ್ತನಿಗೆ ಮುಕ್ತಿ ಇಲ್ಲ. ತನ್ನಲ್ಲಿ ಅನಂತ ಶಕ್ತಿ ಅನಂತ ಜ್ಞಾನ ಅಡಗಿದೆ ಅನ್ನೋದು ಅಲ್ಟಿಮೇಟ್. ಈ ಸೋಲ್ಸ್, ಬೇಬಿ ಸೋಲ್ಸ್ ಅಂದ್ರೆ ಬಾಲ್ಯಾತ್ಮ ಅಂತ ಹೇಳ್ತಾರೆ. ಅವೇನ್ ಮಾಡ್ತವೆ? ಹೊರಗಡೆ ಹುಡುಕಿರ್ತವೆ. ಈ ಹೇಳೋ ಬೋಧನೆ ಮಾಡುವಂಥ ವ್ಯಕ್ತಿಗಳು ಎಂತಂತಂದ್ರೆ ಆಫ್ ನಾಲೆಡ್ಜ್ ವ್ಯಕ್ತಿಗಳೆಲ್ಲ ಕೂಡ ಅವ್ರು ಹಂಗೆ ಹೇಳ್ಕೊಂತ ಹೋಗ್ತಿರ್ತಾರೆ. ಅವ್ರು ಅಷ್ಟೇ ತಿಳ್ಕೊಟ್ಟಿರ್ತಾರೆ, ಹಂಗೆ ಬೋಧನೆ ಮಾಡ್ತಿರ್ತಾರೆ. ಅವ್ರೇನ್ ಮಾಡ್ತಾರೆ? ದೀಕ್ಷೆ ಮಾಡ್ತಾರೆ. ಅಯ್ಯಪ್ಪ ಸ್ವಾಮಿ ದೀಕ್ಷೆ, ಹೋಮ, ಪಾದಯಾತ್ರೆ, ಭಜನೆ, ಸ್ತೋತ್ರ, ಜಪ, ಇನ್ನು ಹಲವಾರು ರೀತಿ ಉಪವಾಸ ಇವೆಲ್ಲ ನಿಷ್ಠೆಯಿಂದ ಮಾಡ್ತಾರೆ. ತಪ್ಪೇನಿಲ್ಲ. ಅದು ಭಕ್ತಿ ಮಾರ್ಗದಲ್ಲಿ ಯಾವುದೋ ಶಕ್ತಿ ನನ್ನನ್ನು ಕಾಪಾಡುತ್ತೆ ಎಂಬ ವಿಶ್ವಾಸ ಮಾತ್ರ, ನಮ್ಮ ವಿಶ್ವಾಸ ಮಾತ್ರ ಅಲ್ಲಿ ವರ್ಕೌಟ್ ಆಗುತ್ತೆ. ಅರ್ಥ ಆಯ್ತಾ? ವೆಂಕಟರಮಣ ಎಲ್ಲೋ ಇಲ್ಲ. ಅವಾಗ ಏನು ಮಾಡ್ತೀವಿ? ಇಲ್ಲಿದ್ದಾರೆ ವೆಂಕಟರಮಣ, 7 ಗುಡ್ಡದ ಮೇಲೆ ಇದ್ದಾರೆ. ಎಲ್ಲಿದ್ದಾರೆ ವೆಂಕಟರಮಣ? ಈಗ ಎಲ್ಲಿದ್ದಾರೆ ವೆಂಕಟರಮಣ? 7 ಗುಡ್ಡ ಹತ್ತಿ ಹೋಗ್ತೀವಿ. ಬಸ್ ಬಂದ್ಮೇಲೆ ಹತ್ತಾ ಇಲ್ಲ, ಎಲ್ಲರೂ ಬಸ್ಸಿಗೆ ಹೋಗ್ತೀವಿ. ಮೊದಲೆಲ್ಲ ಹತ್ತಿ ಹೋಗ್ತಿದ್ದಾರೆ. 7 ಗುಡ್ಡ ಹತ್ತಿದ್ರೆ ಏನಾಗ್ತದೆ? ವೆಂಕಟರಮಣ ಧರಿಸಿದ್ರೆ ದುಃಖ ಪರಿಹಾರ ಆಗುತ್ತೆ ಅಂತ ಒಂದು ವಿಶ್ವಾಸ ನಮ್ಮಲ್ಲಿ ಇದೆ. ತಪ್ಪೇನಿಲ್ಲ. ಅದು ವಿಶ್ವಾಸ ಅಷ್ಟೇ. ಮತ್ತೆ ನಿಜವಾದ ಈ 7 ಗುಡ್ಡಗಳು ಎಲ್ಲಿದ್ದಾವೆ? ಸ್ಥಿತಿಗಳು ಅವೆಲ್ಲ ಚಕ್ರ ಗೀಕಗಳು ಬಿಟ್ಕೊಡ್ರಿ. ಚಕ್ರ ಗೀಕರ ಅವೆಲ್ಲ ಸಬ್ಜೆಕ್ಟ್ ಬೇಡ. ಸ್ಟೆಪ್ಸ್ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಸ್ಟೆಪ್ಸ್, ಒಂದೊಂದು ಮೆಟ್ಲು ಹೋಗ್ತಾ ಕೊನೆಗೆ ಹೋಗ್ತೀವಿ 7 ಕೋಟಿ 7 ಗಂಟೆ ಮಾಡು, ಅಲ್ಲಿ ಸೇರ್ತೀವಿ. ಅದೇ ಸಹಸ್ರಾರ ಸ್ಥಿತಿ. ಮತ್ತೆ ನಿಮ್ಮಲ್ಲಿ ಯಾರು ಹೋಗಿದ್ದಾರೆ ಸಹಸ್ರಾರ ಸ್ಥಿತಿಗೆ? ಸಹಸ್ರಾರ ಸ್ಥಿತಿ ಅನುಭವ ಯಾರಿಗಾಗಿದೆ ನಿಮಗೆ? ಅಲ್ಲಿಂದ ಹೇಳ್ಬೋದು, ತಪ್ಪೇನಿಲ್ಲ. ಒಂದೇ ಹೇಳಿನಂತ ಹೇಳ್ಕೊಳ್ಳೋಕೆ ಇಲ್ಲಿ ಅವ್ರು ಸ್ಪೀಕರ್ ಬಂದಿಲ್ಲ, ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ವೇಟ್ ಕೇಳಿದ್ರೆ ಮಾತಾಡ್ತಿದ್ದಾರೆ ಲೆಟ್ರ್ ಬಂದಾಗ. ಸಹಸ್ರಾರ ಸ್ಥಿತಿ ಅಂದರೆ ಹೇಗಿರುತ್ತೆ ಅಂದರೆ, ಈ ಬ್ರಹ್ಮಾಂಡದ ಎಲ್ಲದರ ಜೊತೆಯಲ್ಲಿ ನಾವೇ ಕಾಣ್ತೀವಿ. ಎಲ್ಲಿ ನೋಡಿದ್ರು ನೀವೇ ಇರ್ತೀರಿ. ನಾನು ಅಂದರೆ ಈ ನಾನಿರೋದಿಲ್ಲ. ಈ ನಾನೇನಾಗಿರುತ್ತೆ? ವಿಕೆಟ್ ಆಗಿರುತ್ತೆ. ಈ ನಾನಿಂದ ಹೊರಗಡೆ ಈ ನಾನಿಂದ ಸಂಪೂರ್ಣ ಹೊರಗಡೆ ಬಂದಿರ್ತೀವಿ. ಹೊರಗಡೆ ಬಂದಾಗ ಏನಾಗುತ್ತೆ? ಈ ಬ್ರಹ್ಮಾಂಡದ ಜೊತೆ ಅನುಸಂಧಾನ ಆಗ್ತೀನಿ. ಅವಾಗ ಏನು ಗೊತ್ತಾಗುತ್ತೆ? ಎಲ್ಲಿ ನೋಡಿದ್ರು ನನಗೆ ನಾನೇ ಕಾಣುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ಯಾವಾಗ ಆ ಸ್ಥಿತಿಗೆ ಕನೆಕ್ಟ್ ಆದಾಗ ಮಾತ್ರ ಇದು ನಿಮಗೆ ಅನುಭವಕ್ಕೆ ಬರುತ್ತೆ. ಅವಾಗ ಭಗವದ್ಗೀತೆಯಲ್ಲಿ ನಾವು ಕೇಳ್ತೀವಲ್ಲ, ಭಗವದ್ಗೀತೆ ಕೇಳ್ತಾ ಇದ್ವಿ, నాకు రూపం లేదు, నామం లేదు, కాలం లేదు, ద్వంద్వం లేదు, గుణం లేదు. కాలాతీతుణ్ణి, గుణాతీతుణ్ణి, ద్వంద్వాతీతుణ్ణి, రూప నామ రహితుణ్ణి. తప్పేది అంటుంటారు కదా. మరి ఎలా ఉంటుంది ఆ స్థితి అంటే, సహస్రార స్థితికి చేరినప్పుడు మాత్రమే ఉంటుంది. నేను అన్ని కాలాల్లో అంతటా వ్యాపించుంటాను. నాకు ఆది లేదు, అంత్యము లేదు, ఎప్పుడు ఉంటాను. మరి ఎలా ఉంటుంది అది? మనం దాన్ని ఆరాధిస్తూ పోతున్నాం. అది ఎట్లా ఉంటుందో చూడాలనే ప్రయత్నం చేయలేదు. ఎప్పుడైతే మనము ఫలాపేక్ష రహితంగా, కోరిక రహితంగా, నిశ్చలంగా, హాయిగా, ప్రశాంతంగా ఎప్పుడైతే కూర్చుంటామో కనెక్ట్ అవుతాము. విశ్వం సమస్తంతో కూడా అనుసంధానం చెందబడతాం. అంతవరకు మనం ఎలా ఉంటాం? అర్థ తెలుగు నేను 6 అడుగుల దేహానికి మాత్రమే సంబంధం అనుకుంటాం. అంతే కదా.
నేను ఒక స్త్రీని, నేను ఒక పురుషుణ్ణి, నేను అనేక నేనుల్లో ఉంటాను. ఇదే మాత్రమే నేను, ఇదే నేను అన్నిటికీ స్పందిస్తుంటాం. ప్రశంసిస్తే సంతోషపడ్డు, విమర్శిస్తే బాధపడ్డు, ఇవన్నీ జరుగుతుంటాయి. ఎప్పుడైతే ఈ నేను శూన్యమవుతుందో, నేనంటే మనసే, మనశూన్యమే మహాద్వారం. మహాద్వారం అంటే సత్యదర్శనం, విశ్వం సమస్యలతో కనెక్ట్ అవ్వడం. ఒక్కసారి అది మీరు ఆ స్థితి మీకు అనుభవానికి వచ్చిందంటే ఇంక తెలుసుకోవాల్సింది ఏమీ ఉండదు. దానికే చెప్తుంది ధ్యానం ఎందుకు చేస్తాము అంటే, ఏది తెలుసుకుంటే ఇంక తెలుసుకోవడానికి ఏది మిగిలి ఉండదో అది తెలుసుకోవడం చేసే ప్రయత్నమే ధ్యానం. కరెక్ట్గా? మరి దానికి మనకి ఏం చేయాలంటే ఎలాంటి బలమైన ఇచ్చ ఉండాలి. ఇచ్చ అంటే తెలియదు కదా, బలమైన ఇచ్చ ఎలా రావాలి? ఇన్నర్ నుంచి రావాలి. అది ఎప్పుడైతే మీకు అలాంటి భావన, నిరంతరం భావన, కళ్ళు మూసుకుని గంట ధ్యానం చేస్తే అంతా అయిపోతుందని కాదు, అవన్నీ ఏముండవు. మన సాధన ఎలా ఉంటుందంటే మీటర్ ఉంటుంది కదా, 100, 0 నుంచి 100, లేకపోతే 1 to 100 అప్ అండ్ డౌన్లో ఉంటుంది. ఎప్పుడో ಟೈಮ್ ಬಾಗುಂಡೆ 99 ಹೋಯ್ತಾವ, ಯಾವುದೋ ಒಂದು ಸಲ 99 ಹೋಗಿರ್ತವೆ ಮೀಟ್ರು. ಎಲ್ಲ ನೋಡಿ ಬಂದೆ, ಇದು ಬಂದೆ, ತಿಳ್ಕೊಂಬಂದೆ ಅನ್ನೆಲ್ಲ ಊರೆಲ್ಲ ಹೇಳ್ಕೊಂಡು ತಿರುಗಾಡ್ತೀವಿ. ಹೇಳಿ 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 ಕೊನೆಗೆ ಏನಾಗ್ತದೆ ಅಂದರೆ ಮತ್ತೆ ಇವನು 10-15ಗೆ ಬಂದಿರ್ತಾನೆ. ಡೊಳ್ಳು ಏನಿಲ್ಲ, ಬರೀ ಹೇಳ್ಕೊಂತ ಚಪ್ಪಾಳೆ ಹೊಡಿಸ್ಕೊಂತ ಹಿಂಗೆ ತಿರುಗಾಡ್ತಾ ಇರ್ತಾನೆ. ಜನಕ್ಕೆ ಕೂಡ ಆಸಕ್ತಿ ಏನು ಸಾಕು ತಿಳ್ಕೊಂಡಾರೆ ಅಂತೇಳಿ. ಆ ರೀತಿ ನಿರಂತರ ಭಾವನೆ ಸಾಧನೆ ಎರಡೂ ಇದ್ದರೆ ಆಟೋಮೆಟಿಕ್ ಆಗಿ ನಿಮಗೆ ಕೆಲವೇ ದಿನಗಳಲ್ಲಿ ಆ ಸ್ಥಿತಿಗೆ ಕನೆಕ್ಟ್ ಆಗ್ತದೆ. ಡೌಟ್ ಕ್ಲಿಯರ್ ಆಗಬೇಕಲ್ಲ. ಏನಾದರೂ ಎಲ್ಲರಿಗೂ ಡೌಟ್ಸ್ ಕ್ಲಿಯರ್ ಆಗಿದ್ದಾವೆ ನಿಮಗೆ? ಏನು ಎಲ್ಲ ತಿಳ್ಕೊಳಕ್ಕೆ ಹೋಗ್ತೀವಿ ನಾವು. ಒಂದು ಮಾತ್ರ ಗಟ್ಟಿ ಪ್ರಯತ್ನ ಇಲ್ಲ. ಪ್ರಯತ್ನ ಅಂದರೆ ಪ್ರಶ್ನೆ ಬರಲೇಬೇಕು. ಯಾರಿಗೆಲ್ಲ ಸಾಲ ಕೊಟ್ಟರೆ 24 ಗಂಟೆ ಅವ್ನು ಸಾಲ ಕೊಡ್ತಾನೋ ಇಲ್ಲೋ, ಕನಸಿನಲ್ಲಿ ಅವನೇ, ಕಣ್ಣು ತೆಗೆದ್ರು ಅವನೇ, ಕಣ್ಣು ಮುಚ್ಚಿದ್ರು ಅವನೇ ಕಾಣ್ತಾನೆ. ಸಮಸ್ಯೆ ಇದ್ರು ಹಂಗೆ ಅವನೇ ಕಾಣ್ತಿರ್ತಾನೆ. ಮತ್ತೆ ಅಂಥ ಒಂದು ಶ್ರದ್ಧೆ ಯಾವಾಗ ನಮಗೆ ಅದರ ಕಡೆ ಇದ್ದರೆ ಆಟೋಮೆಟಿಕ್ ಆಗಿ ನಿಮಗೆ 24 hours ಅಲ್ಲಿ ನಿಮಗೆ ಅದು ಆ ಸ್ಥಿತಿ ಕನೆಕ್ಟ್ ಆಗ್ತದೆ. 24 hours ಸಾಕು. ಏನಂದರೆ ನಮಗೆ ಸಣ್ಣ ಪುಟ್ಟು ಡಿಮ್ಯಾಂಡ್ ಮಾಡ್ತೀವಿ, ದೊಡ್ಡದು ಯಾವಾಗಲೂ ಕೂಡ ಪ್ರಶ್ನೆ ಹಾಕ್ಕೊಳ್ರಿ. ಯಾವಾಗಲೂ ಕೂಡ ನೀವು ಬೆಳಿಬೇಕಂದ್ರೆ ಕಿವಿಯಿಂದ ಕೇಳಿದ್ರೆ, ಕಣ್ಣಿಂದ ಓದಿದ್ರೆ, ಬಾಯಿಂದ ಮಾತಾಡಿದ್ರೆ ನೀವು ಜ್ಞಾನೋದಯ ಆಗಲ್ಲ. ಒಳಗಡೆಯಿಂದ ಪ್ರಶ್ನೆಗಳು ಉದ್ಭವ ಆಗಬೇಕು. ಎಂತೆಂಥ ಪ್ರಶ್ನೆಗಳು? ಏನಿದೆ ಸಮಾಚಾರ? ಹೆಂಗೆ ಬಂದಿರಿ ಭೂಲೋಕಕ್ಕೆ? ಏನೇನೋ ಹೇಳ್ತಾರೆ, ಪುರಾಣಗಳು ಹೇಳ್ತಾರೆ, ಸ್ವಾಮಿಗಳು ಹೇಳ್ತಾರೆ, ಕೈಬಿಡಿದವರು ಏನೇನು ಹೇಳ್ತಾರೆ, ಮಾಸ್ತರ್ಸ್ ಏನು ಹೇಳ್ತಾರೆ, ಸುಭಾಷ್ ಪತ್ರಿಯನ್ನು ಹೇಳ್ತಾರೆ, ರಮಣ ಮಹರ್ಷಿಯವರು ಅಂತ ಹೇಳ್ತಾರೆ, ಬಸವಣ್ಣ ಹೇಳ್ತಾರೆ. ಎಲ್ಲರೂ ಹೇಳ್ತಂತ ತಿರುಗಾಡ್ತಾ ಇದ್ದಾರೆ. ಯಾವುದು ಸತ್ಯ ಅನ್ನೋದು ಗೊತ್ತಾಗುತ್ತೆ? ಕಿವಿಯಿಂದ ಕೇಳಿದ್ರೆ ಗೊತ್ತಾ? ಅನುಭವ ಬರುತ್ತಾ? ಕೇಳಿದಾಗ ಚೆನ್ನಾಗಿರುತ್ತೆ. ಅದು ಊಟಕ್ಕೆ ಹೋಗಿ ಅಂದ್ಕೂಡಲೇ ಹೋಗಿ ಆರಾಮಬಿಡ್ತದೆ. ಆಯ್ತು, ಊಟಕ್ಕೆ ಹೋಗಿ ಮತ್ತೆ ಬಂದು ಸೇರೋಣ ಅಂತಂದ್ರೆ ಮುಗಿತಾ ಇದೆ. ಯಾವಾಗ ಒಳಗಡೆಯಿಂದ ಅಂತ ಒಳ್ಳೆಯ ಪ್ರಶ್ನೆಗಳು, ನಿಮಗೆ ಒಳ್ಳೆಯ ಪ್ರಶ್ನೆಗಳು ಬಂದರೆ ನಿಮ್ಮ ಪ್ರಶ್ನೆಗಳಿಗೆ ತಕ್ಕಂತೆ ಉತ್ತರ ಹೇಳೋ ವ್ಯಕ್ತಿಯಲ್ಲಿದ್ದಾನೆ. ಇಲ್ಲಿ ನಾನು ಮೈಕ್ ಹಿಡ್ಕೊಂಡು ಹೇಳಿದ್ರೆ ನಿಮಗೆ ಜ್ಞಾನೋದಯ ಆಗಲ್ಲ. ಬುಕ್ ಓದಿದ್ರೆ ಜ್ಞಾನೋದಯ ಆಗಲ್ಲ. ಅಲ್ಪ ಸ್ವಲ್ಪ ತಿಳ್ಕೊಂಡು ಊರೆಲ್ಲ ಕ್ಲಾಸ್ಗಳು ಹೇಳಕ್ಕಂತ ತಿರುಗಾಡಿದ್ರೆ, ಚಪ್ಪಾಳೆ ಹೊಡಿಸ್ಕೊಂಡು, ಸಾರು ಹೊದಿಸ್ಕೊಂಡು, ಗಂಧ ಹಚ್ಕೊಂಡು ತಿರುಗಾಡಿದ್ರೆ ಕೂಡ ಏನಾಗುತ್ತೆ? ಹೊರಗಡೆ ಸನ್ಮಾನ, ಮನೆಗೆ ಹೋದ್ರೆ ಹೇಳ್ತದೆ, ಈ ಮಾತಾಡಿದ್ರೆ ನಿನ್ನಲ್ಲಿ ಹೇಳಿಲ್ಲ, ಟೊಳ್ಳಿಲ್ಲ, ಊರೆಲ್ಲ ಹೋಗಿ ತಿರುಗಾಡ್ತೀವಿ. ಈಗಲೂ ಮಾತ್ರ ಬಯಟ ಪಾಲಕ್ಕೆ ಮಾತಾಡ್ತೀವಿ. ಲೋಕಲ್ ಏನುಂಟು ವೇದನ ಇನ್ನರ್ ಒಪ್ಪದು, ಇನ್ನರ್ ಅಂತರಾತ್మ ఒప్పదు. వెదవా ఏం మాట్లాడుతున్నావు, ఏం తెలుసుకున్నానని మాట్లాడుతున్నావు, ఏం ధ్యానం చేస్తున్నావు, వట మాట్లాడుతున్నావు, ఏం తెలుసుకుందని మాట్లాడుతున్నావు.
అంతరాత్మ ఒప్పుతుందా? కాబట్టి ప్రపంచములు అందరినీ మోసం చేయొచ్చు, కానీ ಈ ಜಗತ್ತಿನಲ್ಲಿ ಎಲ್ಲರನ್ನೂ ಮೋಸ ಮಾಡುವಂಥ ಟ್ಯಾಲೆಂಟ್ ಇದೆ ಮನುಷ್ಯರಿಗೆ, ಬುದ್ಧಿವಂತಿಕೆ ಇದೆ. ಆದರೆ ನಿನ್ನ ಅಂತರಾತ್ಮನ ನೀನು ಮೋಸ ಮಾಡೋಕ್ಕಾಗಲ್ಲ. ಇದು ನೆನ್ಪಿಟ್ಕೊಳ್ಳಿ. ಏನು ಧ್ಯಾನ ಅಂದರೆ ಏನು ಎಲ್ಲೂ ಇಲ್ಲ. ಧ್ಯಾನ ಅಂತಂದರೆ ಅಂತರಂಗದ ಕಡೆ ಗಮನ. ಅರ್ಥ ಆಗ್ತಾ ಇದೆ ನಿಮಗೆ? ಧ್ಯಾನ ಅಂತಂದರೆ ಎಲ್ಲೋ ಯಾವ ಮಾಸ್ಟೋ ಯಾವ ಲೋಕದಿಂದೋ ಎಲ್ಲಿಂದ ಎನರ್ಜಿ ಜ್ಞಾನೋದಯ ಬರೋದಿಲ್ಲ. ಆಲ್ರೆಡಿ అనంత శక్తి అనంత జ్ఞానం ಬೇಕಾದಷ್ಟಿದೆ. మన లోపలే జ్ఞాన భాండాగారం ఉంది. ఒక బుద్ధుడికి, ఒక వాల్మీకి, మరి ఇలాంటి అనేక మంది యోగీశ్వరుడికి ఎలా జరిగింది? క్లాసులు చెప్పుకుంటూ జరిగారా? క్లాసులు వినుకుంటూ వెళ్ళారు వాళ్ళందరూ. వాల్మీకి ఎక్కడ నుంచి చదివి ఏబీసీ కూడా రావు, అప్పుడు ఇంగ్లీష్ లేదు, వాళ్ళు కూడా వస్తుంది లేదు. మరి ఎలా జ్ఞానం అయ్యాడు? అనలేక తను ప్రయాణించాడు. ధ్యానం అంటే మనతో మన ప్రయాణం, మన లోపలికి మనల్ని మనం సంపూర్ణంగా అంతర్ముఖం చేసుకోవడం. మనం ಧ್ಯಾನ చేస్తున్నామంటే ನಾವು ಧ್ಯಾನ ಮಾಡ್ತಾ ಇದ್ವಿ ಅಂತಂದರೆ ನಾವು ಮಾಡುವ ಸಾಧನೆಯ ಹಿಂದಿನ ಉದ್ದೇಶ ಒಳ್ಳೆಯದಿರಬೇಕು. ನನ್ನ ಗಂಡನಿಗೆ ಹೆಲ್ತ್ ಚೆನ್ನಾಗಿದ್ರೆ ಸಾಕು, ಹಣ ಬಂದರೆ ಸಾಕು, ಒಂದು ಮನೆ ಬಂದರೆ ಸಾಕು, ಮಗಳಿಗೆ ಮದುವೆ ಆದರೆ ಸಾಕು. ಬರೀ ಸಮಸ್ಯೆಗಳ ಸಲುವಾಗಿ ನೀವು ಧ್ಯಾನ ಮಾಡೋ ಅವಶ್ಯಕತೆಯೇ ಇಲ್ಲ. ಊರು ತುಂಬ ದೇವಸ್ಥಾನಗಳು ಕಟ್ಟಿದ್ದಾರೆ. ಇಲ್ಲಿಗಿಂತ ಇಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಿಮ್ಗೆ ಅಂಥ ಕೋರಿಕೆಗಳ ವ್ಯಕ್ತಿಗಳು ಇಲ್ಲಿ ಬರೋದು ಬೇಕಾಗಿಲ್ಲ. ದುರ್ಗಮ್ಮ ಗುಡಿಗೆ ಹೋಗಿ ಆರಾಮಾಗಿ 3 ರೌಂಡ್ ಹೊಡೆದು ತೆಂಗಿನಕಾಯಿ ಹೊಡ್ಕೊಂಡು ದಕ್ಷಿಣ ಹಾಕಿ ನಮಸ್ಕಾರ ಮಾಡಿ ಬಂದ್ಬಿಟ್ರೆ ಸಾಕು. ಅಷ್ಟು ಕಷ್ಟಪಡೋದೇನು ಬೇಕಾಗಿಲ್ಲ. ಯದ್ಭಾವ ನಮ್ಮ ಭಾವನೆಗೆ ತಕ್ಕಂತೆ ನಮ್ಮ ಸ್ಥಿತಿ ಇರುತ್ತೆ. ಅದಕ್ಕೆ ಈ ಜಗತ್ತಿನಲ್ಲಿ ಯಾರಿಗೇ ಆಗಲಿ ಒಬ್ಬರು ಇನ್ನೊಬ್ಬರನ್ನು ಬದಲು ಮಾಡುವುದಕ್ಕೆ ಆಗಲ್ಲ. ನಾನು ಹೇಳಿದ್ರಲ್ಲ, ಒಂದಾನೊಂದು ಸಂದರ್ಭದಲ್ಲಿ ಯಾರೊಬ್ಬರು ಫೋನ್ ಮಾಡಿದ್ರು, ಸರ್ ಅಷ್ಟು ವರ್ಷ ಧ್ಯಾನ ಮಾಡಿದ್ರು ಯಾಕೆ ಅವ್ರು ಬದಲಾಗ್ತಾ ಇಲ್ಲ ಅಂತ ಅವರು ನನ್ನ ಪ್ರಶ್ನೆ ಕೇಳಿದ್ರು. ನಾನು ಹೇಳಿದೆ, ಅವರು ಬದಲಾಗಬೇಕಂತ ರೂಲ್ ಏನಿದೆ? ನಾನೆಲ್ಲ ನಿಮಗೆ ಕಟ್ಟಿಗೆ ಹಿಡ್ಕೊಂಡು ಸ್ಕೂಲ್ ಟೀಚರ್ ಥರ ಬದಲಾಗ್ರಿ ಅಂತ ದಿನ ಪಡ್ಕೊಂತ ತಿರುಗಾದ್ರೆ ಬದಲಾಗ್ತೀರ ನೀವು? ಧ್ಯಾನ ಕೇಂದ್ರ ಬರೋದು ಬಿಟ್ಟು ಕೊಡ್ತೀರಿ. ಹೋಗಪ್ಪ, ಈ ಧ್ಯಾನ ಕೇಂದ್ರ ಇಲ್ಲ 3-5 ಬಳ್ಳಾರಿ ಧ್ಯಾನ ಕೇಂದ್ರಗಳು ಮೊದಲು ಒಂದೇ ಇದ್ವಿ. ಇಲ್ಲಿ 3 ಧ್ಯಾನ ಕೇಂದ್ರಗಳಿದ್ದಾವೆ. ಅಲ್ಲಿ ಹೋಗಿ ನಾವು ಮಾಡ್ಕೊಳ್ತೇವೆ. ಅವ್ರದೇನಿಲ್ಲ, ಒಳಗಡೆಯಿಂದ ಹುಟ್ಟಿ ಬರಬೇಕೆಂತ ತಪನ, తెలుగులో తపన అంటారు. తపన, శ్రద్ధ అవన్నీ ఉంటే చేయవలసింది పర్ఫెక్ట్గా చేస్తే ఉండవలసిన స్థితిలో 100% ఉంటాం. ఉండవలసిన స్థితిలో 100% ఉన్నప్పుడు పొందవలసి 100% పొందుతాం. ఇది ఫార్ములా. ఎవడో ఇవ్వడు. కోరితే ఎవరు కోరేది? ఎవరు? మనసు శక్తి అల్పం. అది భక్తులు చేసే పని, సాధకులు చేసే పని కాదు. అయినా కూడా మనం అదే తప్పు ఇక్కడ కూడా చేస్తున్నాం. ఇక్కడికి వచ్చిన తర్వాత కూడా అవే గైడ్ చేస్తున్నాము, అవే చేస్తున్నాము. అది కూడా కరెక్ట్ కాదు. కాబట్టి ఒకటే ನೀನು ಒಂದೇ ಗುರಿ ಇಟ್ಕೋಬೇಕು. ನೀವು ಯಾವಾಗಲೂ ಕಣ್ಣು ಮುಚ್ಚಿದ್ರು, ಕಣ್ಣು ತೆಗೆದ್ರು, ಎಲ್ಲಿಂದ ಬಂದಿರಿ, ಏತಕ್ಕಾಗಿ ಬಂದಿದ್ವಿ, ನೆಕ್ಸ್ಟ್ ಏನಿದು, ಯಾರಿಗಾದ್ರೂ ಗೊತ್ತಿದ್ರೆ ಬಂದಿಲ್ಲ ಹೇಳ್ಬೋದು. ಯಾರಿಗಾದ್ರೂ ಗೊತ್ತಿದೆಯಾ? ಬುಕ್ಕದಲ್ಲಿ ಓದಿದ್ದಲ್ಲ, ಎಲ್ಲಿಂದ ಬಂದಿದ್ವೋ ಗೊತ್ತಿದೆಯಾ? ಏತಕ್ಕಾಗಿ ಬಂದಿದ್ದೀವಿ ಗೊತ್ತಿದೆಯಾ? ಎಲ್ಲಿ ಹೋಗ್ತೀವಿ ಗೊತ್ತಿದೆಯಾ? ಪ್ರಶ್ನೆಗಳಾಗಿ ಉಳಿದಿದ್ದಾವೆ. ಇರಲಿ, ಪ್ರಶ್ನೆಗಳಾಗಿ ಉಳಿದ್ರು ಕೂಡ ತಪ್ಪೇನಿಲ್ಲ. ಯಾಕಂದ್ರೆ ಮಾಯ ಅಂಟಾಂ కదా, ಮಾಯಲ್ಲಿ ಹಾಕ್ಕೋತೆ
నాటక రంగం జరగదు. భూలోకం అనే నాటక రంగం జరగాలంటే మాయ ఉండాలి. అది పక్వానికి వచ్చినప్పుడు సమయం వస్తుంది కదా, సమయం ఆసన్నమైనప్పుడు సోల్ యూటర్న్ ఇట్లా వస్తుంది, మళ్ళీ ఇలా అయింది, ఇలా వ్యూ ఎట్లా ఉంటుంది, ఇలా ఉంటుంది కదా, ఇలా వస్తాము. మళ్ళీ ఇప్పుడు మనం ఎలా ఉన్నామంటే యూటర్న్ నుంచి అడ్డంగా వస్తున్నాం, ఇంకా కిందకి దిగలే, స్వస్థితికి ప్రయాణం జరగడం లేదు. ఇప్పుడు ఇలా వచ్చాము పైకి, పాత్రలన్నీ చేస్తూ 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 ఇలా వచ్చాం పైకి. ఇప్పుడు మళ్ళీ ఇట్లా సైడ్కి వస్తున్నాం, కొంచెం కొంచెం తెలుస్తూ ఉంది. మళ్ళీ లాస్ట్కి ఎక్కడికి పోతాం, మళ్ళీ మన అడ్రస్ చేరుకుంటాం, మళ్ళీ అక్కడికి. ఎక్కడి నుంచి వచ్చాము, ప్రయాణం ఏం లేదు, తెలుసుకోవడమే. మాయ అనేది కూడా మంచిదే. మాయ లేకపోతే మజా ఉండదు కదా, మాయ లేకపోతే ఉంటుందే, నాటకానికి నడవదు కదా. కాబట్టి దేనికి బాధపడాల్సిన అవసరం లేదు, తెలియలేదు అనే ఆసక్తి అవసరం లేదు, ఫోర్స్ అవసరం లేదు, కొట్టాల్సిన అవసరం లేదు, పెట్టాల్సిన అవసరం లేదు. తెలుసుకుంటే ఆనందంగా ఉంటాం. తెలుసుకుంటే కష్టమైన, నష్టమైన, దుఃఖమైన, ఆనందమైన, నష్టమైన, లాభమైన అన్నీ స్వీకరిస్తాం. ఎందుకంటే నేను ఇది కాదు, నేను పాత్రధారి వేషంలో ఉన్న సూత్రధారి. ఎవరు మనము? పాత్రధారి వేషంలో ఉన్న సూత్రధారి. అంటే ఆనంద శక్తి కానీ చైతన్యమన్నా, ఆత్మన్నా, పరమాత్మన్నా, ఎన్ని పేరుతో పిలిచినా నువ్వెవరు? పాత్రధారి వేషంలో ఉన్న సూత్రధారి. ఎప్పుడైతే అది అనుభవానికి వస్తుందో పాత్రగా న్యాయం చేస్తాం మనం. దుఃఖం ఉండదు. లేదు నేను పాత్రధారి మాత్రమే అనుకున్నప్పుడు వేదన, రోదన, అలజడి, ఆందోళన, నిరాశ, నిస్పృహ, అయోమయం, గందరగోళం, అసహనం, అశాంతి, భయము అన్నీ ఉంటాయి. ఏమి థ్రిల్ ఉండదు, మజా ఉండదు, ఎప్పుడు కూడా అన్నీ ఉంటాయి. పొద్దున ఒకలాగా ఉంటుంది, మధ్యాహ్నం ఒకలాగా ఉంటుంది. మనసు ఎప్పుడు పరిపరి విధాలుగా మనల్ని చేస్తూ ఉంటుంది. కాబట్టి కొన్ని జన్మలు అలా సాగుతాయి. అయినా కూడా మనది ఏమైపోయాము, ఇప్పుడు కాయ దశ నుంచి పండు దశకి వచ్చేసాం మనం. పిండి పువ్వులు మొక్కలు కాదు, మొగ్గ దశ అయిపోయింది, పువ్వు దశ అయిపోయింది, పిండి దశ అయిపోయింది. ఇప్పుడు ఏమైనా తీసుకొచ్చాం, కాయ దశలో ఉన్నాం. అర్థమైందా? కొందరు పండు అయిపోయారు, కొందరు పండు అయ్యే వాళ్ళంతా పండు మీద కూర్చుంటున్నారు. పండు అయితే బండి ఎక్కుతాం. అర్థమైందా? ఆ కాయ కూడా ఒకేసారిగా పండు అవుతుందా? కొద్ది 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 కొద్దిగా అవుతూ పక్వానికి రావాలంటే కొద్ది సమయం పడుతుంది. ఒక సైడ్ అంతా కలర్ వస్తుంది. అలాగ మనం కూడా కొంత తెలిసి, కొంత తెలియక, కొంచెం దుఃఖము, కొంచెం ఆనందం, అలా 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 జరుగుతూ ఉంది. జరుగుతుందా లేదా? జరిగినట్టు ఏం అర్జెంట్ ఏం లేదు, దాన్ని తెలుసుకుంటాం. ఏం బాధపడాల్సిన అవసరం ఏం లేదు. ఏమంటే రిజల్ట్ ఉండవలసిన స్థితిలో ఉంటే పొందవలసినంతా కూడా. ఎవరు మనము? ఏడు కొండల మీద ఎవరు ఉన్నారు? ఏడు కొండలు. అక్కడ ఆయన సకల సంపద రూపుడు. ఏడు కొండల వాడు ఎవరు? సకల సంపదలు అని కూడా పడతాం కదా. ఏడు కొండల స్వామి పాట వస్తుందా? సకల సంపద రూపుడు ఎవరంటే ఎప్పుడైతే మనము మనోశూన్యంలో విశ్వం సమస్తంతో కూడా అనుసంధానం చెందబడతామో అప్పుడు నీకేమని వస్తుంది? అయ్యో, నేను ఒక దేహానికే పరిమితం కాదు, ఒక ఇంటికే పరిమితం కాదు, నాకేదో ఒక పొలము, ఇంత ఆస్తికే పరిమితమైన వాడి కాదు, ఒక జన్మకో, ఒక లోకానికో, ఒక దేహానికో సంబంధించిన వాడిని కాదు. నేను అన్ని లోకాల్లో, అన్ని కాలాల్లో, అన్ని దేహాల్లో, విశ్వం అంతటా నేనే ఉన్నాను, నేనే ఉన్నాను, నేనే ఉన్నానని పక్కా చూసుకుంటాను. నేను సినిమా చూసేసి మీకు కథ చెప్తే ఎట్లుంటుంది, థియేటర్కి పోయి సినిమా చూస్తే ఎట్లుంటుంది? మీరు పోయి చెప్తే కొంచెం అటు ఇటు ఎక్కువ ఉంటుంది, ఎక్కువ తక్కువ. సినిమా చూస్తే ఎట్లుంటుంది? అట్లా సినిమా చూస్తారు. మన సినిమా, మన ఒరిజినల్ చూస్తే బాగుంటుంది కదా. మన సినిమా చూసినప్పుడు ఇంకేమీ డౌట్స్ ఏముండదు. కాబట్టి అందరికీ మరణ భయం ఎందుకుంది? ಸತ್ರೆ ಏನಾಗ್ತೀವಿ ಅನ್ನೋದು ಎಲ್ಲರಿಗೂ ಐತೆ ಇಲ್ಲ. ಸಾವು ಅಂದ್ರೆ ಬೈಲದವ್ರು ಯಾರಿದ್ರೆ ಇಲ್ಲಿ ಸಾವು ಅಂದ್ರೆ ಇಲ್ಲೋ ಯಾರು ಹಿಂದಿಗಡೆ ಒಬ್ಬರು ಕೈ ಎತ್ತಿದ್ರು
ಈ ಮುಂದುಗಡೆ ಅಂತೂ ಯಾರಿಲ್ಲ ಅಂದ್ರೆ ನೀವೆಲ್ಲ ಸತ್ಯದಲ್ಲಿ ಇದ್ರಿ, ಯಾಕಂದ್ರೆ ಒಪ್ಕೊಳ್ತಾ ಇದೆ ಬೈ ಐತೆ ಅಂತೇಳಿ. ಅದು ಕರೆಕ್ಟ್. ನಿಮ್ಮ ನಿಯತ್ತಿನ ವ್ಯಕ್ತಿಗಳು ನೀವೆಲ್ಲ ಕೂಡ, ಯಾಕಂದ್ರೆ ಸತ್ಯ ಒಪ್ಕೊಳ್ಳೇಬೇಕು. ಎಲ್ಲರಿಗೂ ಕೂಡ ಹೆಚ್ಚಿನ ವರ್ಷ ಬದುಕಬೇಕೆಂಬುದೈತೆ ಇಲ್ಲ. 100 ವರ್ಷ ಆದ್ರೆ ಬೇಡ ಅಂತೀವ ಏನಿಲ್ಲ ಮೇಡಮ್, ಯಾರು ಇವ್ರು ಅಂತವ್ರಿ ಬೇಗ ಸಾಯಕ್ಕೆ ನಾವು ದೇಹ ತಗೊಂಡಿರೋದು ಹೆಚ್ಚಿನ ವರ್ಷ ಬದುಕಬೇಕು. ಈ ಸುಂದರವಾದ ಜಗತ್ತಿನಲ್ಲಿ ಎಲ್ಲವನ್ನು ನಾವು ಆಸ್ವಾದನೆ ಮಾಡಬೇಕು ಅಂತ ಇದೆಯಲ್ಲ. ಹಿಂಗೆಂತವ್ರಿ ಬೇಗ ಸಾಯ್ಬೇಕಂತ ಗೀತಾ ಟೀಚರ್ పత్రిజీ గారు చెప్తుంటారు, వైరాగ్యం మనకొద్దురు వైభోగం మనదంటారు. అంటే నీకు ఆస్వాదించే హృదయం ఉండాలి. ప్రతి మూమెంట్లో మన ఆనందాన్ని ఆస్వాదిస్తామా లేదా? ఎక్కడ లేదు. మీకు 99 ఉంటాయి, ఒకటి లేదని ఏడుస్తూ కూర్చుంటారు. పిరమిడ్ క్లాస్కి వస్తే ఆనందం కదా, అందరితో కలిసి ఉంటే ఆనందం కదా, పెళ్ళికి పోతే ఆనందం కదా, పిరమిడ్ వ్యాలీకి పోతే ఆనందం కదా. మనమే సందర్భాలు క్రియేట్ చేసుకోవాలి. కొన్ని అర్థమైందా? లేని గురించి మొదలు పెట్టేసి ఉన్నదాంట్ల గురించి ఆలోచించాలి. మైండ్ని డైవర్ట్ చేసుకోవాలి. ఎప్పుడు కూడా మంచి కలర్ కానాలి. ఇట్లా డైవర్ట్ చేసుకునే శక్తి లేదా? మీ మైండ్ని డైవర్ట్ చేసుకునే శక్తి లేదా? ఉందా లేదా మీకు? ಇವಾಗ ನಮಗೆ ಅಯ್ಯೋ ನಾನು ಅಯೋಗ್ಯ ಅನ್ನೋದೊಂದು ಆಲೋಚನೆ ಬರುತ್ತೆ. ನಾನು ಯಾವ್ದು ಹಿಡ್ಕೊಂಡ್ರು ಫೇಲ್ ಆಗ್ತಾ ಇದ್ದೀನಿ, ಯಾವುದರಲ್ಲಿ ಸಕ್ಸಸ್ ಇಲ್ಲ ಅಂತೇಳಿ. ಇಮಿಡಿಯೇಟ್ ನೀವು ಧ್ಯಾನದಲ್ಲಿ ಕೂತ್ಕೊಂಡು ಇಲ್ಲ ನನ್ನಲ್ಲಿ ಅನಂತ ಶಕ್ತಿ ಇದೆ, ನಾನು ಒಬ್ಬ ಸಕ್ಸಸ್ಫುಲ್ ಕ್ಯಾಂಡಿಡೇಟು, ನಾನು ಏನಂದ್ರೆ ಅದು ನಡೀತೈತೆ ಅಂತೇಳಿ ನೀವು ಊಹೆ ಮಾಡ್ಬೋದಾ? ಬೇಡ, ಇಲ್ಲ. ಯಾರ್ದ ಪರ್ಮಿಷನ್ ಬೇಕಾದ ಮತ್ತೆ ಕಣ್ಣು ಮುಚ್ಕೊಂಡು ನಾನು ಪರಮಾತ್ಮ ಅಂತ ಅನ್ಕೊಳ್ಳೋಕ್ಕೆ ಆಗಲ್ಲ ನಿಮಗೆ. ಪರಮಾತ್ಮ ಅಂದ್ರೆ ವ್ಯಕ್ತಿಯ ನೋಡಿದ್ರೆ ಯಾರಾದ್ರು ಗೀತಾ ಟೀಚರೇ ನೋಡಿ ಅಂತಾರೆ. ಅವರು ಎಲ್ಲಿದ್ದಾರೆ ಪರಮಾತ್ಮ? ಒಳಗಡೆ ಅಂದಲ್ಲ, ಎಲ್ಲ ಕಡೆ ಇದ್ದಾರೆ. ಒಳಗಡೆ ಇದ್ದಾನೆ ಅಂತ ಅಭ್ಯಾಸ ಆಗ್ಬಿಟ್ಟಿದೆ. ಒಳಗಡೆ ಎಲ್ಲ ಕಡೆ ಒಂದು ಅದನ್ನೇ ಶಕ್ತಿ, ಚೈತನ್ಯ, ಆತ್ಮ, ಪರಮಾತ್ಮ ಎಲ್ಲ ಪದಗಳು ಬೇರೆ ಆದ್ರೂ ಅರ್ಥ ಒಂದೇ. ನೀವೇನಂತಂದ್ರೆ ಪರಮಾತ್ಮ ಅಂದ್ಕೊಳ್ಳಿ ಎಲ್ಲೋ ಒಂದು ಸುಪ್ರೀಂ, ನಮ್ಮನ್ನ ಸೃಷ್ಟಿ ಮಾಡಿದವನು, ನಮ್ಮನ್ನು ಕಂಟ್ರೋಲ್ ಮಾಡೋ ವ್ಯಕ್ತಿ, ನಮಗೆ ಪನಿಷ್ಮೆಂಟ್ ಕೊಡೋ ವ್ಯಕ್ತಿ, ಏನೋ ಕೊಡೋ ವ್ಯಕ್ತಿ, ತಗೊಳ್ಳೋ ವ್ಯಕ್ತಿ ಅನ್ನೋ ಒಂದು ಭಾವನೆ ಬರುತ್ತೆ. ಯಾರೂ ಇಲ್ಲ. ಅದಕ್ಕಾಗಿ ನೀವೆಲ್ಲ ನಿಮ್ಗೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಧ್ಯಾನ ಸಾಧನೆ ಮಾಡ್ತಾ ಹೋದ್ರೆ ನಿಮಗೆ ಅದ್ಭುತವಾದ ಅನುಭವ ಆಗುತ್ತೆ. ಸಬ್ಜೆಕ್ಟ್ ಬಹಳ ಬೋರ್ ಹೊಡಿತಾ ಇದೆ. ಯಾರೋ ಗದಗಳಿದ್ದ ಯಾರೋ ಗದಗಳಿದ್ದ ಯಾರೋ ಮಾಸ್ಟರ್ ಬರ್ತಾರಂತ ಮೆಸೇಜ್ ಇಟ್ಟು ಇವ್ರು ಮೈಗಿಡ್ಕೊಂಡು ಕೂತ್ಬಿಟ್ಟಾರೆ. ಅಲ್ಲ, ದಿನ ನೋಡೋ ಮಕ್ಕ ಅಷ್ಟೇನು ರುಚಿ ಇರಂಗಿಲ್ಲ. ದಿನ ತಿನ್ನೋ ಟಿಫನ್ ಏನು ರುಚಿ ಇರುತ್ತೆ? ದಿನ ಮನ್ಯಾಗ ಫುಡ್ ರುಚಿ ಇರಂಗಿಲ್ಲ. ಯಾರ ಮನೆಯಾಗ ಹೋಗ ಅವತ್ತು ಉಪ್ಪು ಕಾಗಲಿತ್ತಂದ್ರೆ ಕೂಡ ಭಾಳ ರುಚಿ ಅನಿಸ್ತದೆ. ನಮ್ಮ ಮನ್ಯಾಗ ಎಷ್ಟು ಮಾಡಿದ್ರು ಕೂಡ ಬೇರೆಯವ್ರ ಮನೆಗೆ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ. ಎಲ್ಲ ಇಲ್ಲೇ ಬೇಕಾದಷ್ಟು ಜ್ಞಾನಿಗಳಿದ್ದಾರೆ ಪತಂಜಲಿ ಧ್ಯಾನ ಕೇಂದ್ರದಲ್ಲಿ. 1 ಗಂಟೆ 2 ಗಂಟೆ 3 ಗಂಟೆ ಕ್ಲಾಸ್ ಮಾಡುವಂಥ ಮಾಸ್ಟರ್ಸ್. ಅದು ಕೂಡ ಎಂಥ ಸೂಪರ್ ಹಿಟ್ ಫಿಲ್ಮ್ ಆದರೆ ಎಷ್ಟು ಥರ ನೋಡೋಕ್ಕಾಗ್ತದೆ. ಆವಾಗ ನಾವು ಚೇಂಜಸ್ ಬೇಕು. ಅದಕ್ಕೆ ಮತ್ತೆ ಮಾಸ್ಟರ್ಸ್ ಅಂತ ಕರೆಸಿ ಅವರ ಬಾಯಿಂದ ಬರ್ತಾರೆ 15 ಮಿನಿಟ್ಸಲ್ಲಿ. ನಾನು ಬಹಳ ಕೆಲವು ಈ ವಾರದಲ್ಲಿ ಕೆಲವು ವಿಷಯ ಹೇಳಿದೆ ನಿಮಗೆ. ಧ್ಯಾನ ಅಂತಂದ್ರೆ ಶನಿದಶೆಯಿಂದ ಶುಕ್ರದಶೆಗೆ ಪ್ರಯಾಣ. ಎಷ್ಟು ಸಿಂಪಲ್ ಇದೆ ಅಲ್ಲ? ಎಲ್ಲಿದೆ ಶನಿದಶೆ? ಆ ಪಾರ್ಟ್ ಎಲ್ಲ ಶನಿದಶೆ. ಇದು ಶುಕ್ರದಶೆ. ಮತ್ತೆ ಯಾರು ಅದನ್ನ ಶುಕ್ರದಶೆಗೆ ಕೊಂಡೊಯ್ತಾರೆ ನಿಮ್ಮನ್ನ? ನೀವೇನಿಲ್ಲ, ಥಾಟ್ಲೆಸ್ ಸ್ಟೇಟ್ ಸ್ಥಿತಿಯಲ್ಲಿ 3 ಗಂಟೆ 4 ಗಂಟೆ 4 ಗಂಟೆ ಧ್ಯಾನ ಮಾಡಿದ್ರೆ ಶುಕ್ರ ಮಹಾ ದಶೆ. ಇನ್ನೊಂದು ಹೇಳಿದಾಗ ನಿಮಗೆ ಲಾಸ್ಟ್ ವೀಕ್ ಯಾವುದೋ ಒಂದು
ದಕ್ಷಿಣಾಯನದಿಂದ ಉತ್ತರಾಯಣ. ಭೀಷ್ಮಾಚಾರ್ಯ ಗೊತ್ತಲ್ಲ, ಮಹಾಭಾರತದಲ್ಲಿ ಭೀಷ್ಮಾಚಾರ್ಯ ಒಂದು ರೆಸ್ಪೆಕ್ಟೆಡ್ ಪರ್ಸನ್. ಮಹಾಭಾರತ ಯುದ್ಧದಲ್ಲಿ ಅವರಿಗೆ ಬಾಣ ತಗಲಿ ಬಿದ್ದುಬಿಡ್ತಾರೆ. ಆದರೂ ಅವರು ದಕ್ಷಿಣಾಯನ ಇರುತ್ತೆ ಅವಾಗ. ದಕ್ಷಿಣಾಯನ ಪುಣ್ಯಕಾಲ ಅಲ್ಲ, ಉತ್ತರಾಯಣ ಮಾತ್ರ ಪುಣ್ಯಕಾಲ ಅಂತೇಳಿ ನಮ್ಮ ಹಿಂದೂಗಳ ನಂಬಿಕೆ. ಉತ್ತರಾಯಣ ಯಾವಾಗ ಬರುತ್ತೆ? ಸಂಕ್ರಾಂತಿಯಿಂದ 6 ತಿಂಗಳು ಉತ್ತರಾಯಣ, 6 ತಿಂಗಳು ಸೂರ್ಯ ಉತ್ತರಕ್ಕೆ ಪ್ರಯಾಣ, ದಕ್ಷಿಣ ಅಂದರೆ ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣ ನಡೀತಾ ಇರ್ತಿದ್ದದು. ಉತ್ತರಾಯಣ ಒಳ್ಳೆಯದು ಅಂತೇಳಿ, ಉತ್ತರಾಯಣದಲ್ಲಿ ದೇಹ ಬಿಟ್ಟರೆ ಸ್ವರ್ಗ ಸಿಗುತ್ತೆ ಅಂತೇಳಿ ನಮ್ಮ ಹಿರಿಯರು ಹೇಳಿರುವ ವಿಷಯ ನಮ್ಮ ಪುರಾಣಗಳಲ್ಲಿ. ನನಗೆ ಧ್ಯಾನದಲ್ಲಿ ಬಂದಿರೋದು ಏನಂತಂದರೆ, ಭೀಷ್ಮಾಚಾರ್ಯನಿಗೆ ಇಚ್ಛೆ ಮರಣ ಇರುತ್ತೆ. ಇಚ್ಛೆ ಮರಣ ಅಂದರೆ ಗೊತ್ತಲ್ಲ, ತಾನು ಯಾವಾಗ ಬೇಕಾದರೆ ಆವಾಗ ದೇಹ ಬಿಡ್ಬೋದು, ಇಲ್ಲದ್ರೆ ಹಂಗೆ ಕೂಡ ಇರ್ಬೋದು. ಅವ್ರೇನು ಮಾಡ್ತಾರೆ, ಅವಾಗ ಅಲ್ಲೇ ಒಂದು ಟೆಂಪರರಿ ಏರ್ಪಾಟ್ ಮಾಡಿಕೊಂಡು ಉತ್ತರಾಯಣ ಬಂದ ನಂತರ ಅವರು ದೇಹ ತ್ಯಾಗ ಮಾಡ್ತಾರೆ, ಬಾಡಿ ವೇಕೇಟ್ ಮಾಡ್ತಾರೆ. ನನಗೆ ಬಂದಿದ್ದು ಏನಂತಂದರೆ, ಧ್ಯಾನದಲ್ಲಿ ನಾವು 6 ತಿಂಗಳು 3 ತಿಂಗಳು ದಕ್ಷಿಣ ಉತ್ತರಾಯಣದಲ್ಲಿ ಕಲಿಯೋದು ಬೇಕಾಗಿಲ್ಲ. 1 ಗಂಟೆ ಧ್ಯಾನದಲ್ಲಿ ಶ್ರದ್ಧೆಯಿಂದ 45 ಮಿನಿಟ್ಸ್ ಮೆಡಿಟೇಷನ್ ಅನ್ನು ನಾವು ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ಪ್ರಯಾಣ ಮಾಡ್ಬೋದು ಅನ್ನೋದು ಲ್ಯಾಪ್ಸೇ ಇಲ್ಲ. ಯಾಕಂದರೆ ನಮ್ಮ ಮೆದುಳು ಇದೆಲ್ಲ ಚೆನ್ನಾಗಿ ಕಂಡ್ರಿ, ಕೀ ಪಾಯಿಂಟ್ಸ್ ನಿಮಗೆ. ನಮ್ಮ ಮೈಂಡಲ್ಲಿ ಒಂದು ಸೈಡ್ ಎಲ್ಲ ನೆಗೆಟಿವ್ ಇರುತ್ತೆ, ಲೆಫ್ಟ್ ಸೈಡ್, ಇದು ಸೈಂಟಿಫಿಕ್ ಕೂಡ ಪ್ರೂಫ್ ಆಗಿದೆ. ರೈಟ್ ಸೈಡ್ ಎಲ್ಲ ಕೂಡ ಪಾಸಿಟಿವ್ ಥಾಟ್ಸ್ ಇರ್ತವೆ. ನೀವು ನೋಡ್ರಿ, ಇಲ್ಲಿ ಯಾವುದೋ ದುಃಖದಿಂದ, ಗೊಂದಲದಿಂದ, ಅಸಹನೆಯಿಂದ, ಅಶಾಂತಿಯಿಂದ, ಭಯದಿಂದ ಇಲ್ಲಿ ಬಂದಿರ್ತೀರಿ. ಮತ್ತು 1 ಗಂಟೆ ಧ್ಯಾನದಲ್ಲಿ ನೀವು ಹೆಂಗಾಗ್ತೀರಿ ಅಂದರೆ ಖುಷಿ ಆಗ್ತೀರಿ, ಆನಂದವಾಗುತ್ತೆ. ಹೇಗೆ ಸಾಧ್ಯ ಅದು? ಅದೇ ವ್ಯಕ್ತಿ ಹೇಗೆ ಸಾಧ್ಯ ಅಂದರೆ, ಯಾವಾಗ ನಾವು ಸ್ವಾಸ್ಥ್ಯದ ಕಡೆ ಗಮನ ಇಟ್ಟು 1 ಅವರ್ ಮೆಡಿಟೇಷನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ಕಡೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಮ್ಮ ಸ್ಥಿತಿಯನ್ನು ಯಾರು ಬದಲು ಮಾಡ್ತಾರೆ? ಯಾರು ಮಾಡೋದಿಲ್ಲ, ನಾವೇ ಮಾಡ್ಕೋಬೇಕು. ಅದಕ್ಕೆ ಅದ್ಭುತವಾದ ಒಂದು ಸಾಧನ ಮಾರ್ಗ ಮೆಡಿಟೇಷನ್. ನಾವು ಹೆಚ್ಚಿಗೆ ಸಾಧನೆ, ಕಣ್ಣು ಮುಚ್ಚಿದ್ರು ಕಣ್ಣು ತೆಗೆದ್ರು ಶ್ವಾಸದ ಕಡೆ ಗಮನನೇ ಇಟ್ಟು ಕೇಳಬೇಕು. ಈ ಕ್ಲಾಸ್ ಕೇಳ್ತಿರ್ತಿರಲ್ಲ, ಉಸಿರಾಟದ ಕಡೆ ಗಮನ ಇಟ್ಟು ಕೇಳೋಕ್ಕಾಗಲ್ಲ? ಆಗುತ್ತೆ. ನೀವು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಉಸಿರಾಟದ ಕಡೆ ಗಮನ ಇಟ್ಟೆ ನೀವು ಕೆಲಸ ಮಾಡಬೇಕು. ವಾಕಿಂಗ್ ಮಾಡುವಾಗ, ಡ್ರೈವಿಂಗ್ ಮಾಡುವಾಗ, ಅಡುಗೆ ಮಾಡುವಾಗ, ಮಲಗೋ ಮುಂಚೆ, ಪ್ರತಿಯೊಂದು ಸಂದರ್ಭದಲ್ಲಿ ಇದರ ಕಡೆ ಗಮನ ಇಡಕ್ಕೆ ನಿಮಗೆ ಗಮನ ಇಟ್ಟಂಗೆಲ್ಲ ಮಜಾ ಬೇರೆ ಇರುತ್ತೆ. ಒಳ್ಳೆ ಸ್ಥಿತಿಗೆ ಕನೆಕ್ಟ್ ಆಗ್ತೀವಿ ನಾವು, ಒಳ್ಳೆ ಸ್ಥಿತಿಗೆ ಕನೆಕ್ಟ್ ಆಗ್ತೀವಿ. ಏನಂತಂದರೆ, ನಾವು 1 ಗಂಟೆ ಧ್ಯಾನ ಮಾಡಿ ಮತ್ತೆ ಆಯ್ತು ಮುಗಿದ ಕೆಲಸ ನಮ್ಮದು ಅಂತೇಳಿ ಏನಾಗ್ತದೆ. ಅದಕ್ಕೆ ನಾವು ಏನು ಪಡೀಬೇಕು ಅದು ಪಡೆಯೋಕೆ ಆಗ್ತಾ ಇಲ್ಲ. ನಿಜವಾಗಿ ನೀವು 100% ದುಃಖಾತೀತ ಸ್ಥಿತಿಯಲ್ಲಿ ಯಾರಾಗಿದ್ರೆ ಒಂದು ಎದ್ದು ಬರೀ, ಒಂದು 10,000 ರೂಪಾಯಿ ಕೊಡ್ತೀನಿ ಇವತ್ತು. ನಾನು 100% ದುಃಖ ಇಲ್ಲದ ವ್ಯಕ್ತಿಗಳು ಯಾರಾದರೆ ಇಲ್ಲಿ ಬಂದು ಬರೀ. ಇವತ್ತು ಕ್ಲಾಸೇ ಬೇಡ, ಅವರು ಸನ್ಮಾನ ಮಾಡೋಣ. ಯಾರಿದ್ದಾರೆ ಇಲ್ಲಿ? ಎಲ್ಲೂ ಒಂದು ಕಡೆ ಸುಸ್ತಾ ಇರ್ತದೆ, ಅಲ್ಲಿ ಎಲ್ಲೂ ಒಂದು ನೋವು, ದುಃಖ, ಅಸಹನೆ, ಅಶಾಂತಿ, ಗೊಂದಲ, ಭಯ, ಸಮಸ್ಯೆ ಇದಾವಿಲ್ಲ. ಮತ್ತೆ ಅದು ಕೂಡ ಹೇಳ್ತಾ ಇಲ್ಲ ಇದಾಗ ಅಂತ ಹೇಳ್ಬೇಕು. ಮತ್ತೆ ಮಿಸ್ಟೇಕ್ ಯಾರ್ದಾವೆಲ್ಲ ಇದಾವಂದ್ರೆ, ನಿಮ್ಮ ಮೈಂಡು ಸರಿ ಇಲ್ಲ, ನಿಮ್ಮ ಸಾಧನೆ ಸರಿ ಇಲ್ಲ ಅಂತೇಳಿ. ಮತ್ತೆ ನಾವೇನ್ ಮಾಡಬೇಕು? ಮನೆಯಲ್ಲೇ ಆಗಲಿ, ಇಲ್ಲೇನು ವಾರಕ್ಕೆ ಒಂದ್ಸಲ ಬರ್ತೇವೆ. ಸಂಡೇ ಒಂದೇ ಫುಲ್ ಆಗೋದಿದೆ. ಅದಕ್ಕೆ ನಿಮಗೆಲ್ಲ ಸಂಡೇ ಮಾಸ್ಟರ್ಸ್ ಅಂತ ಹೆಸರಿಟ್ಟಿದೆ. ಸಂಡೇ ಮಾಸ್ಟರ್ಸ್ಗೆಲ್ಲ ಸುಸ್ವಾಗತ ಅಂತೇಳಿ ನಾವೆಲ್ಲ ಕರಿತೀವಿ ಸಂಡೇ ಮಾಸ್ಟರ್ಸ್ ಅಂತೇಳಿ. ನಿರಂತರ ನೀವು ಕಣ್ಣು ತೆಗೆದು ಕೂಡ ಧ್ಯಾನ ಮಾಡ್ಬೋದು. ಈ ಥರ ಕಣ್ಣು ಈಗ ನೋಡ್ತಾ 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 ಕಣ್ಣು ಮುಚ್ಚಿದ್ರೆ ಅದು ಒಳ್ಳೆ ಅದ್ಭುತವಾದ
ಏಕಾಗ್ರತೆ ಬರುತ್ತೆ. ನೀವು ಎಲ್ಲೋ ಡಿಸ್ಟರ್ಬ್ ಮೋಡಲ್ಲಿ ಬಂದು ಸುಮ್ಮನೆ ಕೂತ್ಬಿಟ್ರೆ ಏನಾಗ್ತದೆ, ಮನಸ್ಸು ಎಲ್ಲೋ ಓಡುತ್ತೆ. ಓಡಿ ಬೇಡಪ್ಪ ಈ ಧ್ಯಾನ, ಈ ಧ್ಯಾನನೇ ಬೇಡ, ಏನಿದು ಹಿಂಸೆ ಆಗ್ತದೆ ಅದು. ಧ್ಯಾನದಲ್ಲಿ ಏಕಾಗ್ರತೆ ಬರ್ತಿದ್ರೆ ಅದೊಂದು ದೊಡ್ಡ ಹಿಂಸೆ ಆಗ್ತದೆ. ಅದು ಬಹಳ ಜನಕ್ಕೆ ಅನುಭವ ಆಗಿರ್ಬೋದು. ಡಿಸ್ಟರ್ಬ್ ಮೂಡಿರುವಾಗ ಧ್ಯಾನಕ್ಕೆ ಕೂತ್ರು ಕೂಡ ಏನೋ ಒಂದು ಕಡೆ ಮಾಡಬೇಕೆಂಬುದು ಒಂದಿರುತ್ತೆ. ಯಾರೋ ಹೇಳಿರ್ತಾರೆ ಮಾಡ್ರಿ ಬೇಷ ಆಗ್ತದೆ ಅಂತ ಹೇಳಿ. ಇದು ನೋಡಿ ಕಂಟ್ರೋಲ್ ಬರೋದಲ್ಲ, ಇದು ಕಂಟ್ರೋಲ್ಗೆ ಬರೋದಲ್ಲ. ಇದು ನನಗೆ ಕೂಡ ಆಗ್ತದೆ, ಇಷ್ಟು ಹೇಳ್ತಾ ಇದೆ. ನನಗೆ ಕೂಡ ಒಂದ್ಸಲ ಎಲ್ಲೋ ಹೋಗ್ತದೆ, ಸಾಲ ಕೊಟ್ಟಿರ್ತೇನೆ, 3 ವರ್ಷ ಕೊಡ್ತಾ ಇರಲಿಲ್ಲ. ಅವನೇ ನೆನಪು ಬರ್ತಾನೆ, ಏನ್ ಮಾಡ್ಬೇಕು, ಬೆಳೆ ಎದ್ಕೊಳ್ಳಿ ಫಸ್ಟ್ ಕಸ್ಟಮರ್ಸ್ ಎಲ್ಲ ಲೀಸ್ಟ್ ಬರ್ತದೆ. ಅವನು ಬೆಳಿಗ್ಗೆ ಎದ್ಕೊಳ್ಳಿ ಲೀಸ್ಟ್, ಅದೇ ಸಮಸ್ಯೆ ಫಸ್ಟ್ ಬರೋದು. ಕೆಲವ್ರಿಗೆ ಫೋನ್ ಮಾಡಿ ಅದು ಸರಿಪಡಿಸಿ ಅವಾಗ ಧ್ಯಾನ ಕೂದಿರ್ತೇನೆ. ಅದಕ್ಕಾಗಿ ನಾವು ನಿರಂತರವಾಗಿ ಕಣ್ಣು ಮುಚ್ಚಿಕೊಂಡು ಉಸಿರಾಟದ ಕಡೆ ಕಣ್ಣು ತೆಗೆದು ಉಸಿರಾಟದ ಕಡೆ ಗಮನ ಇಟ್ಟು ಈ ಥರ ಮಾಡ್ತಾ 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 ಹೋದಂಗೆಲ್ಲ ಅದ್ಭುತವಾದ ಒಂದು ಸ್ಥಿತಿ ಬರುತ್ತೆ. ಆಮೇಲೆ ధ్యానం కోరితే ఇప్పుడు ధ్యానం చేయకపోతే అవకాశాల కోసం అందరూ వెతుకుతున్నామా? అవకాశాలను మనం వెతుక్కుంటూ వస్తున్నాయా? చెప్పాలి. అవకాశాల కోసం మనం వెతుకుతున్నామా? అవకాశాలు మనం వెతుక్కుంటూ వస్తున్నాయా? ವಸ್ತುನಾಯ మీకు ಅಲ್ಲ, ಎಲ್ಲರಿಗೆ ನಾನು ಕೇಳ್ತಿರೋದು. ಅವಕಾಶಗಳು ಎಲ್ಲ ಹುಡುಕೊಂಡು ಬರ್ತಾ ಇದ್ದಾವೆ ನಿಮ್ಮ ಹತ್ರ? ಬಯಸಿದ್ದೆಲ್ಲ ಬರ್ತಾ ಇದ್ದಾವೆ ನಿಮ್ಮ ಹತ್ರ? మొన్న వచ్చింది 6 ఏళ్ళు మా శక్తి అంతా మీకు దారికొస్తే వచ్చింది. ఏం చేస్తాం? ಯಾವಾಗ ನೀವು ಒಳ್ಳೆ ಸ್ಥಿತಿಯಲ್ಲಿದ್ದಾಗ ನೀವೇನು ಬಯಸದೇ ಬೇಕಾಗಿಲ್ಲ. ಅದಕ್ಕೆ ಬಯಸಿದ್ರೆ ಕೆಲವು, ಬಯಸದೆ ಹೋದ್ರೆ ಹಲವು. ಕೆಲವಂದ್ರೆ ಇಷ್ಟೇ ಬರ್ತಾರೆ, ಹಲವು ಅಂದ್ರೆ ಎಲ್ಲವೂ ಬರ್ತಾರೆ. ಇದೆಲ್ಲ ನಾನು ಪ್ರಾಕ್ಟಿಕಲ್ ಆಗಿ, ನಾನು ಪ್ರಾಕ್ಟಿಕಲ್ ನಾಲೆಡ್ಜೇ ನಿಮ್ಗೆ ಹೇಳ್ತಾ ಇದ್ದೇನೆ. ಜೀವನದಲ್ಲಿ ಆನಂದವಾಗಿರ್ಬೇಕಂದ್ರೆ ಎಲ್ಲವೂ ಬೇಕಲ್ಲ. ಹಣನೂ ಬೇಕು, ಐಶ್ವರ್ಯನೂ ಬೇಕು, ಆರೋಗ್ಯನೂ ಬೇಕು, ಅಧಿಕಾರನೂ ಬೇಕು, ಆನಂದನೂ ಬೇಕು. ಎಲ್ಲವೂ ಬೇಕೇ ಬೇಡ? ನನಗೆ ಸನ್ಯಾಸಿಗಳು ನಾವು ಎಲ್ಲದರಲ್ಲಿ ನಂಬರ್ 1 ಇರಬೇಕು. ಯಾವುದು ಕಾಂಪ್ರಮೈಸ್, ನೋ ಕಾಂಪ್ರಮೈಸ್. ಪ್ರತಿಯೊಂದರಲ್ಲಿ ನಂಬರ್ 1 ಆಗಿರಬೇಕು. ಯಾಕಂದ್ರೆ ಅದೇ ಸನ್ಯಾಸಿಗಳೆಲ್ಲ ಗಡ್ಡ ಬೆಳೆಸ್ಕೊಂಡು ಇಲ್ಲೇ ಮೂಲೆ ಕುಂದ್ರಾಗಲ್ಲ. ಸಂಸಾರ ಜೀವನದಲ್ಲಿ ವೈಭವವಾಗಿರ್ಬೇಕು ಜೀವನ. ಒಳ್ಳೆ ಆಹಾರ, ಒಳ್ಳೆ ಬಟ್ಟೆ, ಒಳ್ಳೆ ಬಂಧು ಬಳಗ, ಒಳ್ಳೆ ಐಶ್ವರ್ಯ, ಇವೆಲ್ಲವೂ ಇರಬೇಕು. ಏನು ತಪ್ಪಿಲ್ಲ. ಒಳ್ಳೆ ಅಧಿಕಾರ ಎಲ್ಲ ಏನು ತಪ್ಪು? ಯಾರು ತಪ್ಪು ಅಂತ ಹೇಳಿದರೆ ಯಾರು ತಪ್ಪೇನಿಲ್ಲ. ಮನುಷ್ಯನಿಗೆ ಎಲ್ಲ ಇರಲೇಬೇಕು. ಸನ್ಯಾಸಿಗಾದ್ರೆ ಏನು ಬೇಕಾಗಿಲ್ಲ. ಮತ್ತೆ ನಾವು ಸನ್ಯಾಸಿಗಳಲ್ಲೇ ಇಲ್ಲ, ಎಲ್ಲವೂ ಬೇಕು. ಮತ್ತೆ ಎಲ್ಲವೂ ಬೇಕಂತ ಹೆಂಗೆ ಬರ್ತವೆ? మతి బాగుంటే గతి బాగుంటుంది, స్థితి బాగుంటే పరిస్థితి బాగుంటుంది. ఎప్పుడు కూడా మనము లోపల ಒಳಗಡೆ ನಮ್ಮ ಸ್ಥಿತಿಗೆ ತಕ್ಕಂತೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೇನೆ, ನಮ್ಮ ಸುತ್ತಲೂ ಒಂದು ಆರ ಇರುತ್ತೆ. ಒಂದು ಆರ, ಒಂದು ವೈಬ್ರೇಷನ್. ನಿಮ್ಮ ಒಳಗಡೆ ಸ್ಥಿತಿಗೆ ತಕ್ಕಂತೆ ಹೊರಗಡೆಯ ಪರಿಸ್ಥಿತಿಗಳು ಸಂಪೂರ್ಣವಾಗಿರ್ತವೆ. ಮನೆಯಲ್ಲಿ ಆಗಲಿ, ವ್ಯವಹಾರದಲ್ಲಿ ಆಗಲಿ, ಎಲ್ಲಿ ಆಗಲಿ, ನಿಮ್ಮ ಒಳಗಡೆ ಅದ್ಭುತವಾದ ಸ್ಥಿತಿ ಇದ್ದಾಗ ಹೊರಗಡೆ ವ್ಯಕ್ತಿಗಳು ಯಾರು ನೋ ಅನ್ನೋದಿಲ್ಲ. ಎಲ್ಲವೂ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನಡೀತಾರೆ. ನಮ್ಮ ಆಹಾರ ಥರ ಇರುತ್ತೆ. ಅಂದರೆ ನಮ್ಮ ಸುತ್ತಿರುವ ವ್ಯಕ್ತಿಗಳೆಲ್ಲ ಕೂಡ ನಮ್ಮ ಆಹಾರಕ್ಕೆ ತಕ್ಕಂತೆ ಅವರು ಕೂಡ ಪರಿವರ್ತನೆ ಆಗ್ತಾರೆ. ನೀವು ಒಳಗಡೆ ಭಯ ಇಟ್ಕೊಂಡು, ಅಸಹನೆ ಇಟ್ಕೊಂಡು, ಅಶಾಂತಿ ಇಟ್ಕೊಂಡು ನಾವು ಏನು ಮಾಡಕ್ಕೆ ಹೋದ್ರೆ ರಿವರ್ಸ್ ಆಗುತ್ತೆ. ಅದಕ್ಕೆ ಅಂತ ಒಂದು ಆರ ಇರುತ್ತೆ. ಅಂಥ ವ್ಯಕ್ತಿಗಳು, ಅಂಥ ಪರಿಸ್ಥಿತಿಗಳು, ಅಂಥ ರಿಸಲ್ಟೇ ಬರುತ್ತೆ. ಇದು 100% ಕರೆಕ್ಟ್. ಇದು
దానికే చేయవలసింది పర్ఫెక్ట్గా చేస్తే మళ్ళీ అక్కడికే వస్తున్నాను. చేయవలసింది ఇదే ಫಾರ್ಮುಲಾ ಮಾಡಬೇಕಾಗಿತ್ತು 100% ಪರ್ಫೆಕ್ಟ್ ಮಾಡಿದ್ರೆ ಯಾವ ಸ್ಥಿತಿಯಲ್ಲಿ ಇರಬೇಕು ಆ ಸ್ಥಿತಿಯಲ್ಲಿ 100% ಇರ್ತೀವಿ. ಫಸ್ಟ್ ಸ್ಥಿತಿಯನ್ನು ಕಾಪಾಡ್ಕೋಬೇಕು ನಾವು. ನಾವು 100% ನಮ್ಮ ಸ್ಥಿತಿ ಕರೆಕ್ಟ್ ಇದ್ರೆ 100% ರಿಸಲ್ಟ್ ಅದೇ ಹುಡುಕಾಡ್ಕೊಂತ ಬರುತ್ತೆ ನಮ್ಮ ಹತ್ರ. ಸುಮ್ಮನೆ ಕಾಟಾಚಾರಕ್ಕೆ ಸ್ವಲ್ಪ ಧ್ಯಾನ ಮಾಡಿ ಓಡಾಟ ಹುಡುಕಾಟ ತಿರುಗಾಟ, ಅಲ್ಲಿ ಹೋದ್ವಿ ಇಲ್ಲಿ ಹೋದ್ವಿ, ಆಯ್ ಮಾಮ ಮಾಡಿದ್ವಿ ಇಲ್ಲಿ ಮಾಡಿದ್ರು, ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ, ಈ ಅಕ್ಕ ಮಾಡಿದ್ರು ಅಕ್ಕ ಮಾಡಿದ್ರು ಅಣ್ಣ ಮಾಡ್ದ, ಏನು ಕಾಮನ್ ಮ್ಯಾನ್ಗೆ ನಮಗೆ ಏನು ಸಂಬಂಧ ಇಲ್ಲ. ಒಂದು ಬ್ರ್ಯಾಂಡ್ ಹಾಕೊಂಡಿವಿ ಅಷ್ಟೇ ನಾವೇನು ಪಿರಮಿಡ್ ಮಾಸ್ಟರ್ ಅಂತೇಳಿ ಇಡ್ಲು ಈಗಲು ಗೊತ್ತಾ ಬೆಳ್ಳಿ ಪಾಲಾಗ್ಬೋದು ಮಲಯಾಳಿಗೆ వచ్చే. ಅದಕ್ಕಾಗಿ ಮಾಸ್ಟರ್ ಅಂದರೆ ಕಂಪ್ಲೀಟ್ ತನ್ನ ಹತೋಟಿಯಲ್ಲಿರುತ್ತೆ ಈ ಜಗತ್ತೆಲ್ಲ. ಯಾರು ಮಾಸ್ಟರ್ ಅಂದರೆ ಸುಪ್ರೀಂ. ಮಾಸ್ಟರ್ ಅಂದರೆ ಯಾರು? ಮತ್ತೆ ನಾವೆಲ್ಲ ಮಾಸ್ಟರ್ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದೀವಲ್ಲ, ನಾವೆಲ್ಲ ಸುಪ್ರೀಂ ಆಗಿವೆ. ಯಾವಾಗನ್ನ एक दिन का सुल्तान ಹೇಳ್ಕೊತ ಗೀತಾ ಟೀಚರ ಅಂದವೇ ಅನ್ನೋದು ಮಧ್ಯೆ ಮಾರ್ಗ ಪೂರ್ತಿ ನಮ್ಮನ್ನು ಫೇಲ್ ಮಾಡ್ಕೊಳ್ತಾ ಅಂದ್ರೆ ಅವರು ಸ್ವಲ್ಪ ಕವರಿಂಗ್ ಮಾಡ್ತಾ ಇದ್ದಾರೆ ಮೇಡಮ್. ಇಲ್ಲ, ಮಧ್ಯೆ ಮಾರ್ಗ ಅಲ್ಲ, ಗುರಿ ಮುಟ್ಟೋದಕ್ಕೆ ಸಮಯ ಜಾಸ್ತಿ ಬೇಕಾಗಿಲ್ಲ. ಸಮಯ ಜಾಸ್ತಿ ಮಾಡೋ ಇನ್ನೂ ಗುರಿ ಮುಡ್ತೀವಿ ಅಂತೇಳಿ ಹಂಗೆ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಕೂಡ ಅದು 100% ಸಾಧಕನ ಲಕ್ಷಣ 100% ಅಲ್ಲ. ನೀವಾಗಲಿ ನಾನಾಗಲಿ ಅದು ಒಪ್ಪಿಕೊಳ್ಳೇಬೇಕಾಗುತ್ತೆ. ಇನ್ನು ಎಷ್ಟು ಸಮಯ ಬೇಕು? ಯಾಕಂದ್ರೆ ಇನ್ನೂ ಜಾಸ್ತಿ ಎನರ್ಜಿ ಸರಿ ಹೋಗ್ತಾ ಇಲ್ಲ, ಸ್ಥಿತಿನ ಸರಿಪಡಿಸ್ಕೊಳ್ತಾ ಇಲ್ಲ. ಒಂದೇ ಒಂದು ಮೇಡಮ್, ನಿಮಗಾಗಲಿ ನನಗಾಗಲಿ, ನಾನು ಇಷ್ಟು ಹೇಳ್ತಾ ಇದ್ದೇನೆ ಅಂತಂದರೆ ನಾನೇನು ಸುಪ್ರೀಂ ಅಂತ ಹೇಳ್ತಾ ಇಲ್ಲ. ನಾನು ಆ ಸ್ಥಿತಿಯಲ್ಲಿ ಇರ್ತೀನಿ, 0ದಲ್ಲಿ ಇರ್ತೀನಿ, 100ದಲ್ಲಿ ಇರ್ತೀನಿ, ಎರಡೂ ಇದೆ ನನ್ನ ಹತ್ರ. ಆದರೆ ನೋಡಿ ಬಂದೀನಿ, ತಿರುಗಾಡಿ ಬಂದೀನಿ, ಫಾರ್ಮ್ದಾಗ ಗೊತ್ತು ಹೋಗೋದಕ್ಕೆ. ನೀವು ಗಂಟೆ ಧ್ಯಾನ ಮಾಡಿದಾಗ ಒಂದು ಆಲೋಚನೆ ಇಲ್ಲದ ಹಾಗೆ ನಿದ್ದೆ ಬರಲಾರ್ದಂಗೆ ಧ್ಯಾನ ಮಾಡೋ ವ್ಯಕ್ತಿಗಳು ಯಾರಿದ್ದಾರೆ ಕೈ ಎತ್ತಿರಿ. ನಿಯತ್ತಿರ್ಬೇಕು ಇದರಲ್ಲಿ. ಸುಳ್ಳು ಹೇಳಿದ್ರೆ ಮತ್ತೆ ನಾನು ಒಪ್ಪೋದಲ್ಲ. ನೀವು ಅರ್ಧ ಗಂಟೆ ಸಾಕು. ಅರ್ಧ ಗಂಟೆ 2 ಉಸಿರಾಟದ ಮಧ್ಯದಲ್ಲಿ ಒಂದು ಆಲೋಚನೆ ಬರದಂಗೆ ಧ್ಯಾನ ಮಾಡಿದ ವ್ಯಕ್ತಿಗಳು ಯಾರಲ್ಲಿದ್ದರೆ ಕೈ ಎತ್ತಿದ್ದೇವೆ ಇದ್ದಾರ? ಮತ್ತೆ ನಾವೇ ಸೋಲು ಒಪ್ಕೊಂಡಾಗೈತಲ್ಲ, ಸುಲಭ. ನನಗೂ ಮೊನ್ನೆ ಒಂದು 10 ಡೇಸ್ ಟೆನ್ಷನ್ ಸ್ಟಾರ್ಟ್ ಆಗಿದೆ. BP 145 ಬಂದತ್ತೆ. BP ಎಷ್ಟು? 140. BP ಮಿಷನ್ ಇತ್ತು, ಯಾರು ತಂದಿಟ್ಟಿದ್ರು ಮನೆಯಾಗ. 145 ಬಂದ. ಇಲ್ಲ, ನೀನು ಮೈಕ್ ಹಿಡ್ಕೊಂಡು 29 ವರ್ಷಗಳಿಂದ ಅದ್ಭುತವಾಗಿ ಎಲ್ಲರಿಗೂ ಬೋಧನೆ ಮಾಡ್ತಾ ಇದ್ದಲ್ಲ. ಮತಿ ಗತಿ ಸ್ಥಿತಿ ಪರಿಸ್ಥಿತಿ ಕೋತೆ ಕೋತಿಯಲ್ಲಿ ಅದು ఏమైంది నీకు పోయే కాలం? నీకు ಫಾರ್ಮುಲಾ తెలుసు కదా, ಫಾರ್ಮುಲಾ ಗೊತ್ತಿದೆಯಲ್ಲ. ಅಲ್ಲಿ ಎಲ್ಲಿಗೆ ಹೋಗಿ ಬಂದು ಎಲ್ಲ ನೋಡಿ ಬಂದು ಅತೀತ ಸ್ಥಿತಿ ಗೊತ್ತು, ಎಲ್ಲ ಸ್ಥಿತಿ ಗೊತ್ತು, ಎಲ್ಲ ಗೊತ್ತಿದೆ. ಯಾಕಂದರೆ ಒಂಥರ ಕೂತಿದೆ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಧ್ಯಾನ ಮಾಡುವುದಂತಂದರೆ ಧ್ಯಾನ ಅಂತಂದರೆ ಒಂದು ವಾರ್, ಯುದ್ಧ. ನೀವು ಅಷ್ಟು ಈಸಿಯಾಗಿ ತಗೋಬೇಡ್ರಿದು. ಧ್ಯಾನ ಅಂತಂದ್ರೆ ಏನು? ಯುದ್ಧ. ಉಸಿರಾಟ ಆಲೋಚನೆ ಮಧ್ಯದಲ್ಲಿ ಒಂದು ಯುದ್ಧ ನಡೀತದೆ ಇಲ್ಲಿ. ನೀವೇನು ಕಣ್ಣು ಮುಚ್ಕೊಂಡು ಒಂದು ಕಡೆ ಸಂಗೀತ ಇಟ್ಟಿರ್ತೀವಿ. ನಾವು ಈ ಮ್ಯೂಸಿಕ್ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಇದು ಬೇಕಾದ್ರೆ ಇರುತ್ತೆ, ಅದು ಬೇಕಾದ್ರೆ ಇರುತ್ತೆ ಅಂತ ನಾವು ಇದೇ ಓಡಾಡೋ ಕೆಲಸ. ಆದರೂ ಕೂಡ ಅದರಲ್ಲಿ ಗೆದ್ದವ್ರು ಎಷ್ಟಿದ್ದಾರೆ ಗೊತ್ತಿಲ್ಲ. ನಾನು ಒಂದು ದಿನ ಹಿಂಗೆ ಛಲ ಬಂತು, ಎಲ್ಲ ಗೊತ್ತಿದ್ದು ನೀನು ಈ ಥರ ಇದೆಯಲ್ಲ ಅಂತೇಳಿ 2 ಗಂಟೆ ರಾತ್ರಿ ಧ್ಯಾನ ಮಾಡೋದು ಭಾಳ ಕಡಿಮೆ ಹೋಗಿಂತ. 2 ಗಂಟೆ ಧ್ಯಾನದಲ್ಲಿ ಆ ಧ್ಯಾನದಲ್ಲಿ ಗೆದ್ದಿದ್ದೆ. ನಾನು ಸ್ಥಿತಿಯಲ್ಲಿ ಸರಿಪಡಿಸ್ಕೊಂಡಿದ್ದೆ. ಬೆಳಿಗ್ಗೆ ಎಲ್ಲ ಪಾಸಿಟಿವ್ ರಿಸಲ್ಟ್. ಬೆಳಿಗ್ಗೆ ಗೆದ್ದರೆ ಸ್ಥಿತಿ ಸರಿ ಇದ್ದರೆ ಗೆಲುವಿರುತ್ತೆ, ಇಲ್ಲದ್ರೆ సోల్ మేడం అంతే, ఇంకేం లేదు. ఏదో చేస్తున్నామని చేస్తే రిజల్ట్ ఉండదు. రిలాక్సేషన్ అంతవరకే ఉంటుంది, హాయిగా ప్రశాంతంగా. ఈ జీవితం ఇట్లా కొనసాగితే చాలా ఫ్రీ ఉంటుంది.
ఈ జీవిని బిడ్డకి ఎలా పడితే చాలా అంటుంటారు కదా, ఋషులు అంటుంటారు, ఈ జీవిని బిడ్డపోతే చాలా. అలా ఉండకూడదు. మన జీవితం ఎలా ఉండాలి? మాస్టర్ అంటే ఎవరు? సుప్రీం. ఆ సుప్రీం ఎక్కడున్నాడు? లోపల ఉన్నాడు. చాలా మందికి అక్కడ ఉన్నాడు, ఇక్కడ ఉన్నాడు అని చెప్తారు. డూప్లికేట్ మాస్టర్స్ నమ్మొద్దండి. డూప్లికేట్ మాస్టర్స్ని పెరిమిట్ రానివద్దండి, వాడి దగ్గరికి వెళ్ళొద్దండి. ఇప్పుడు కూడా ఈ మేడం ఫోన్ ఇచ్చింది నాకు, వస్తానన్నాడు, రేపు వస్తానన్నాడు, వద్దానన్నాడు, అవసరం లేదని చెప్పాను. డిపెండెన్సీ ఎప్పుడు మీరు డిపెండెన్సీ ఉంది అంటే మీరు డెవలప్ కారు. ఎవడని ఎనర్జీ ఇస్తారంటే వాడిని కొట్టండి, ఇట్లా ఫస్ట్ కొట్టండి. ఈ ఇక్కడ ఒక దెబ్బ, ఇక్కడ ఒక దెబ్బ. ఏ గురువు ఎనర్జీ ఇవ్వడం, ఒక ఇచ్చేది కాదు ఇది. అనంత శక్తి. అనంతుడు నీలో ఉన్నాడు కదా, వానితో కనెక్ట్ అవ్వాలంటే నీకు అర్హత ఉండాలి. ఈరోజు మార్నింగ్ కూడా మెసేజ్ వచ్చింది. మెసేజ్ ಅಂದರೆ ಕಣ್ಣು ಮುಚ್ಚಿದಾಗ ಬರೋದಿಲ್ಲ, ನನಗೆ ಓಡಾಡ್ತಾ ಬರ್ತದೆ. ಯಾವ ಸಮಾಜದಲ್ಲಿ ಜವಾಬ್ದಾರಿಗಳ ವ್ಯಕ್ತಿಗಳಿರ್ತಾರೋ ಅವರು ಅದ್ಭುತವಾಗಿ ಬೆಳೀತಾರೆ. ಅಂದರೆ ಒಂದು ಮಾಸ್ಟರ್ ಆಗಿ ಬೆಳೀತಾರೆ ಪ್ರತಿಯೊಂದರಲ್ಲಿ ಕೂಡ. ಜವಾಬ್ದಾರಿ ಅಂದರೆ ಅದು ಕೇಳೋಕೆ ಭಾಳ ಸಣ್ಣ ಪದ ಆಗ್ತದೆ, ನಿಮಗೆ ಚೆನ್ನಾಗಿ ಅರ್ಥ ಮಾಡಿಕೊಟ್ರೆ ನಾನು ಹೇಳೋದು. ಜವಾಬ್ದಾರಿ ಅಂದರೆ ಏನು? ಜವಾಬ್ದಾರಿ ಅಂದರೆ ನಾವು ನಿಜವಾಗಿ 90% ಜವಾಬ್ದಾರಿಗಳ ವ್ಯಕ್ತಿಗಳು. ನೀವು ನಿಧಾನವಾಗಿ ಮನೆಗೆ ಹೋದ್ಮೇಲೆ ಆಲೋಚನೆ ಮಾಡಿರಿ ಅದಕ್ಕೆ ಅಂದಾರ ಅನ್ನೋದು. ಅದರಲ್ಲಿ ನಾನು ಕೂಡ ಒಂದು 60-70% ಇದ್ದೀನಿ. ಜವಾಬ್ದಾರಿ ಅಂತಂದರೆ ನಮ್ಮ ಬಗ್ಗೆ ಆಗಲಿ, ಕುಟುಂಬದ ಬಗ್ಗೆ ಆಗಲಿ, ವೃತ್ತಿ ಬಗ್ಗೆ ಆಗಲಿ, ಸಮಾಜದ ಬಗ್ಗೆ ಆಗಲಿ, ಮಾತಿನ ಬಗ್ಗೆ ಆಗಲಿ, ಆಲೋಚನೆ ಬಗ್ಗೆ ಆಗಲಿ, ಮಾಡೋ ಕೆಲಸದ ಬಗ್ಗೆ ಆಗಲಿ, ಪ್ರತಿಯೊಂದು ಮೂಮೆಂಟಿನ ಅಬ್ಸರ್ವ್ ಯಾರು ಮಾಡ್ತಾ ಇರ್ತಾರೋ ಆಟೋಮೆಟಿಕ್ಕಾಗಿ ಬದಲಾಗ್ತಾರೆ. ನೋಡಿ, ನಾವು ಇಲ್ಲಿಗೆ ಇಷ್ಟು ಜನ ಜ್ಞಾನಿಗಳು ಬರ್ತಾರಲ್ಲ, ಕೆಲವರು ಮಾತ್ರ ಎಲ್ಲರ ಅಬ್ಸರ್ವೇಷನ್ ಕೆಲವರು ಮಾತ್ರ ಇರುತ್ತೆ. ಇಲ್ಲಿ ಒಬ್ಬರಿದ್ದಾರೆ ಗೀತಾ ಟೀಚರ್ ಅಂತ ರೀಸೆಂಟ್ ಬಂದರೆ, ಅವ್ರು ಸ್ವಲ್ಪ ಜವಾಬ್ದಾರಿ ಹೆಚ್ಚಿಗೆ ತಗೊಳ್ತಾರೆ. ಅವರು ಪ್ರತಿಯೊಂದು ಸಾರಿ ಹಿಂಗಿರ್ಬೇಕು, ಹಂಗಿರ್ಬೇಕು, ಹಾಗೆ ಹೀಗೆ ಅಂತ ನನಗೆ ಒಳ್ಳೆ ಅಡ್ವೈಸ್ ಮಾಡಿಸ್ತಾರೆ. ಇದೊಂದು ವಿಷಯದಲ್ಲ, ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಎಷ್ಟು ಜವಾಬ್ದಾರಿಯುತವಾಗಿದ್ದರೆ ಅಷ್ಟು ನಾವು ಬೆಳೀತಾ ಹೋಗ್ತೀವಿ. ಗೊತ್ತಾಯ್ತಲ್ಲ? ಇದೇ ಜನ್ಮದಲ್ಲಿ ಅದ್ಭುತವಾದ ಸ್ಥಿತಿಗೆ ನಾವು ಕನೆಕ್ಟ್ ಆಗ್ತೀವಿ. ಬರೀ ಕಣ್ಣು ಬಿಡ್ಸ್ಕೊಂಡು ಧ್ಯಾನ ಮಾಡಿ ಎಲ್ಲ ಬರ್ತಾವಂದ್ರೆ ಯಾವೂ ಬರೋದಲ್ಲ. ಪ್ರತಿಯೊಂದು ಮೂಮೆಂಟಲ್ಲಿ, ಪ್ರತಿಯೊಂದು ಸಂದರ್ಭದಲ್ಲಿ ಗೊತ್ತಾಯ್ತಾ? ನೀವು ಮನೆ ಮುಂದೆ ತಿರ್ಗಾಡ್ತಿರ್ತೀವಿ, ಅಲ್ಲಿ ಕೆಲವು ನೋಡ್ದಂಗೆ ಹೋಗ್ತೀವಿ. ಮತ್ತೆ ಜವಾಬ್ದಾರಿ ಇದ್ದಂಗೆ ಈಗ ನಾನು ಹೇಳೋದು ಸಣ್ಣ ಪದಗಳಾಗಿರ್ಬೋದು, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಪ್ರತಿಯೊಂದು ಎಲ್ಲಿ ಆಗಲಿ ಅದ್ಭುತವಾಗಿರುತ್ತೆ. ಪ್ರತಿಯೊಂದು ನಂದು ಅನ್ನೋದು. ನಾವೇನಂದ್ರೆ ಕೆಲವು ಮಾತ್ರ ನಾವು ಅನ್ಕೊಳ್ತೀವಿ, ಎಲ್ಲರೂ ನಾವು ಅನ್ನೋದಿಲ್ಲ. ಈ ಥರ ಮಾಡ್ತಾ ಹೋದಂಗೆಲ್ಲ ಪ್ರಾಕ್ಟೀಸು ಇರುಕ ಸ್ಟಾರ್ಟ್ ಆಯ್ತು. ಕನ್ನಡದ ಅರಿವೇ ಗುರು ಅಂತಾರೆ. గురు ఎల్లి ಇಲ್ಲ అరివే ప్రజ్ఞానం బ్రహ్మ. సుజాత మేడం బాగా వీక్లీ వన్స్ మామూలుగా వెళ్ళిపోతారు. ఆ రోజు ఎలా ఉంటుందంటే గంభీరంగా, నిశ్చలంగా, ప్రశాంతంగా, హాయిగా ఉంటారు. మనం ధ్యానం చేస్తుంటాం, అదేమంటాం, దాన్ని బాహ్య మౌనం అంటాం. లోపల సునామీ ఉంటుంది. సునామీ చెబుతుంది ఇట్లా, నేను ఇక్కడ ఎప్పుడు టైం అయిపోతుందో వెళ్ళిపోతామో, ఎప్పుడు ఓకే చెప్తారు అని. బాహ్య మౌనము, అంతర్మౌనం రెండు అయిన తర్వాత మూడో స్టెప్ కనెక్ట్ అవుతాం. దాన్ని ఆత్మస్థితి కనెక్ట్ అవుతాం. కాబట్టి మౌనం అనేది చాలా ఇంపార్టెంట్. నీకు నీ వెల్విషర్ ఎక్కడున్నాడు? నీ అంతరాత్మే. దాన్ని అంతరంగమన్నా, అంతరాత్మన్నా, ఏ పేరుతో పెంచినా ఒకటి ఉంది. దీన్ని బాగా గమనించేవాడు కూడా ఎవడు? ప్రపంచంలో అందరికీ కూడా మనము మస్కాలు కొట్టగల శక్తి సామర్థ్యాలు ఉన్నాయి మనకి. ఒక్కరికి మాత్రమే మనం మోసం చేయలేము, మస్కా కొట్టలేము. కరెక్టా? కరెక్ట్ కదా? వాడు ఎప్పుడు నిన్నే
వాడు ఎప్పుడు నిన్ను యాక్సెప్ట్ చేయడు, దగ్గరికి తీర్చుకోడు. అర్హత ఉన్న వాళ్ళకి అన్నీ లభిస్తాయి. ఫస్ట్ ఎవరిని గెలవాలి, నువ్వు ఎవరికి జవాబుదారిగా ఉండాలి? నువ్వు ప్రపంచానికి ఎవరికి సుభాష్ పత్రికో, సూర్యనారాయణకో, పక్కింటోడికో, ఎవరికో వాడికి ఎవరికి అవసరం లేదు. సమాజంలో ఈ భూలోకం అనే నాటక రంగానికి స్వయం ప్రేరణతో, స్వయం ఇచ్ఛతో వచ్చాం. మళ్ళీ మనం కూడా మన సిలబస్ అయిపోయిన తర్వాత, మన పాత్ర అయిన తర్వాత మరీ వెళ్ళిపోతాం. ఈ రెండు రాకపోకల మధ్య మనం ఇండిపెండెంట్గా తీసుకున్న నిర్ణయాలు ఇవి. కాబట్టి దీన్ని సరిచేసుకోవాల్సిన బాధ్యత కూడా ఎవరిది? 100% మందే కదా. కాబట్టి ఈ పాత్రని, మరి ఈ జన్మని అద్భుతంగా తయారు చేసుకోవడానికి అన్ని అవకాశాలు ఉన్నాయి ఇక్కడ అన్ని. మరి ఎవరైతే దాన్ని 100% గట్టిగా పట్టుకుంటారో, మొగుడు మధ్యలో వస్తుంది, పెళ్ళాం మధ్యలో వస్తారు, పిల్లలు మధ్యలో వస్తారు, సుభాష్ పత్రి మధ్యలో వస్తాడు, సూర్యనారాయణ వస్తారు, కో మెడిటేటర్స్ వీళ్ళందరూ మధ్యలో వచ్చేవాళ్ళే. ఎవరు దగ్గరికి రారు. ఎప్పుడు నీతో ఉండేది ఏది? నీ అంతరాత్మ, నీ ఒరిజినల్. ఈ భూలోకంలో నీకు ఒక దేహాన్ని ఇచ్చి నీ ఉనికిని చాటేది అంతరాత్మే. కాబట్టి దేనికి ఇంపార్టెన్స్ ఇవ్వాలి? మనలో ముఖాల్లో తేజస్సు ఎందుకు? తేజస్సు లేదు ఎందుకు? ಅರ್ಥ ಆಗ್ತಾ ಇದೆ ನನಗೆ ಹೇಳೋದು? ನಮ್ಮ ಮುಖದಲ್ಲಿ ತೇಜಸ್ಸು ಯಾಕಿಲ್ಲ? తేజస్సు అప్పుడప్పుడు మేకప్ చేసుకుంటూ వస్తుందంటే అది వేరే విషయము. ఒరిజినల్గా తేజస్సు ఎందుకు ఉండడం లేదు ముఖంలో? లోపల ప్యూరిటీ లేదు, 100% ప్యూరిటీ లేదు, అలజడి ఉంది, అసహాయ స్థితి ఉంది. అసహాయ స్థితి ఎందుకుందంటే నువ్వు సరిగ్గా లేవు, లోపల నువ్వు అర్హుడు కాదు. అంతరాత్మ నిన్ను ఏది కూడా ఒప్పుకోవడం లేదు. నువ్వు చేసే వాక్కు, నీ చూపు, నీ వినడము, నీ ప్రవర్తన, ప్రతి మూమెంట్ ఒప్పుకోవడం లేదు. దానికి లోపల అపరాధ భావన ఎప్పుడు నేనేం చేస్తుందంటే వెధవ అని ఏం చేస్తుంది? పక్కన పెడుతుంది. దానికి అర్హత ఉన్న వాళ్ళకి అన్నీ లభిస్తాయని చెప్పేది. అర్హత ఎవరిస్తారు? అర్హత? పక్కింటోడు ఇస్తాడా? సుభాష్ పత్రి ఇస్తాడా? బుక్ చదివితే వస్తుందా? వింటే వస్తుందా? ప్రతి మూమెంట్ నీ అంతరంగంలో జరిగే చర్చ పట్ల నువ్వు అబ్జర్వ్ చేయి. అంతరంగంలో ప్రతి ఒక్క ఆలోచనని, మామూలు టైంలో కూడా నువ్వు అంతరంగంలో ఒక చర్చ జరుగుతూ ఉంటుంది కదా, భావనలు, ఆలోచనలు రెండింటి పట్ల నువ్వు వాచ్ చేయి. గమనించడం అవుతుందా లేదా? మీ అంతరంగాన్ని నేను గమనించగలుగుతుందా? నా అంతరంగం తెలుసా మీకు? మీ అంతరంగాన్ని మీకు గమనించే స్థితి లేదా? ఉందా లేదా? గమనించడం మొదలు పెట్టండి, అది మహాసాధన అవుతుంది. అది అంతరంగంలో ఎప్పుడైతే మనము అక్కడ జరిగేవి ఉంటాయి, దాంట్లో దోషాలు ఉంటాయి, నెగిటివ్ ఉంటుంది, పాజిటివ్ ఉంటాయి, అన్నీ ఉంటాయి. అవన్నీ గమనిస్తూ 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 నువ్వే నవ్వుకుంటా పక్క. ఏమిరా మైకి చెప్పుకొని ఏం చెప్పించావు, ఏం క్లాస్ చెప్పావు, ఏం క్లాస్ కొట్టించుకున్నావు, ఏం సేవాటి అనిపించుకున్నావు, మరి పెద్ద ఎక్కడున్నావు అని చెప్తుంది. అట్లా ఎప్పుడైతే అప్పుడు ఒకటి మనం ఏం చేస్తామో మన అంతరంగంలో ఉండే డిఫెక్ట్స్, కల్ప మొక్కలు, ఆ నెగిటివ్స్ అన్ని మనము తీసేసుకొని కరెక్ట్గా సరి చేసుకుంటూ ఉండవలసిన స్థితి. అంటే మనం అప్పుడు ఏం చేస్తుంది? దగ్గర తీసుకుంటాడు. అర్థమైంది లేదా? ఒక తండ్రి ఉంటాడు, బాగా ఆస్తులు సంపాదించుంటాడు, కోట్లు. కొడుకు మందు బాబు, ఇస్పెట్ బాబు ఇస్తాడు ఆస్తి, ఖర్చులకు ఇస్తాడు. వెదవా ఏం చేస్తావు, పుట్టాడు వీడు, వెదవ పుట్టాడు కాబట్టి చావకూడదు వీడు, మరి పెళ్ళి కూడా చేసుకున్నాడు వెదవా, ఎవరు అమాయకురాలు వచ్చింది, మళ్ళీ వీడికి ఇద్దరు ఒకరు పుట్టారు, ఏం చేస్తావు అని వానికి నా కర్మ కొద్ది పుట్టాడని చెప్పి వానికి ఇస్తూ పోతుంటాడు డబ్బు కొంత. వాడికి లోపల ఉంటుంది, ఇష్టం లేదు వాడికి కూడా, వాడు అయోగ్యుడు అని. మన అంతరాత్మ కూడా మనల్ని అలాగే చూస్తుంది. ఒప్పుకుంటా? నేను చెప్పింది ఒప్పుకోరా? మన క్లాస్ పెట్టుకోలేదు. ధ్యానం అంటే ఏమీ కాదు. ధ్యానం అంటే అంతరంగ పరిశీలన. ಧ್ಯಾನ అంటే ಧ್ಯಾನ ಅಂದ್ರೆ ಏನು ಇಲ್ಲ. ಧ್ಯಾನ ಅಂತಂದ್ರೆ ಅಂತರಂಗದ ಕಡೆ ಗಮನ. ನೀವು ಅಂತರಂಗ ಯಾವಾಗ ಶುದ್ಧಿ ಆಗುತ್ತೋ
ಆಟೋಮೆಟಿಕ್ ಆಗಿ ನಿಮಗೆ ಅಲ್ಲಿ ಕನೆಕ್ಟ್ ಆಗ್ತೀರಿ. ಅಲ್ಲಿ ಕನೆಕ್ಟ್ ಆಯ್ತಂದ್ರೆ ಎಲ್ಲ ಅವನೇ ನೋಡ್ಕೊಳ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದೇ, ಕರ್ತೃತ್ವ ಭಾವನೆ ಇಲ್ಲದೆ ಕರ್ಮಗಳನ್ನ ಮಾಡ್ತಾ ಹೋಗು, ನಾನು ನೋಡ್ಕೊಳ್ತೀನಿ ಅಂತಂದ್ರೆ ನಾವೇನು ಆ ಕೃಷ್ಣ ನೋಡ್ತೀವಿ. ಆ ಕೃಷ್ಣ ಅಲ್ಲ, ಒಳಗಡೆ ಇರೋ ಕೃಷ್ಣ. ನೀನು ಒರಿಜಿನಲ್ ಕೃಷ್ಣ. ನೀನು ಯಾರು? ಮನಸ್ಸು ಎಂಬ ಅಡ್ಡುಗೋಡೆಯಿಂದ ನಾವು ಹೊರಗಡೆ ಹುಡ್ತಾ ಇದ್ವಿ. ಸುಭಾಷ್ ಪತ್ರ ಕೊಡ್ತಾರ ಅಂತೇಳಿ ಕಾಲಿ ಸಿಗ್ತೀವಿ, ಕೈ ಸಿಗ್ತೀವಿ. ಅವ್ರ ದೃಷ್ಟಿ ಬಿದ್ದರೆ ಏನೋ ಆಗ್ತದಂತೆ. ಅವ್ರ ಹತ್ರ ಎನರ್ಜಿ ಇದೆ, ಮಾಸ್ಟರ್ ಇಲ್ಲ ಅಂತ ಇಲ್ಲ. ಆದರೆ ಸಾರ್ ಯಾವತ್ತೂ ಒಪ್ತಿದ್ದಿಲ್ಲ, ನಾನು ಯಾವುದು ಕೊಡೋನಲ್ಲ ಅಂತೇಳಿ. ಅದಕ್ಕಾಗಿ ನಾವು ಫಸ್ಟ್ ಏನು ಮಾಡ್ಕೋಬೇಕು? ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳಬೇಕಾಗುತ್ತೆ. ಆ ಶುದ್ಧಿ ಹೇಗಾಗುತ್ತೆ? ಮನೆ ಕುದ್ರೆ ಆಗುತ್ತೆ, ಎಲ್ಲ ಗೊತ್ತಿರುತ್ತೆ. ಆದರೂ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಮತ್ತು ಅದನ್ನು ಕರೆಕ್ಟಾಗಿ ಅದನ್ನು ಮತ್ತೆ ಟ್ರ್ಯಾಕ್ನಲ್ಲಿ ಇಡಬೇಕಂದ್ರೆ ಯಾವುದು? ಸತ್ಸಂಗ. ಸಂಡೇ ಕ್ಲಾಸ್ ನೀವು ಕೇಳ್ತಾ ಹೋದರೆ, ಸಂಡೇ ಕ್ಲಾಸ್ದಲ್ಲಿ ನಿಮ್ಗೆ ಏನು ಉಪಯೋಗ ಇದೆ? ಏನು ಉಪಯೋಗ ಆಗುತ್ತೆ? ಗೈಡೆನ್ಸ್ ಸಿಗ್ತದೆ ಇಲ್ಲಿ ನಿಮಗೆ. ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದೀವಿ ನಾವು ಎಲ್ಲ ಗೊತ್ತೈತಿ. ಒಂದು ವಾರಕ್ಕೆ ಶನಿವಾರಕ್ಕೆ ಎಲ್ಲ ಮಾಡ್ಕೊಡ್ತೀವಿ, ಸಂಡೇ ಎಲ್ಲ ಫುಲ್ಫಿಲ್ ಮಾಡ್ತೀವಿ. ಇಲ್ಲಿ ಸಾಟರ್ಡೆ ಇರೋಂಗಿಲ್ಲ. ಮತ್ತೆ ಸಂಡೇ ಬಂತು, ಅದನ್ನ ಗೈಡ್ ಮಾಡ್ತಾ ಹೋಗ್ತೀವಿ. ಕುಂದ್ರ ಮನೆ ಕುಂದ್ರು. ಆ ರೀತಿ ಸತ್ಸಂಗದಲ್ಲಿ ಅವೆಲ್ಲ ಸಿಗ್ತಾವೆ ನಿಮಗೆ. ಎಷ್ಟು ಗೊತ್ತಿದ್ರು ಮತ್ತೆ ನಾವು ತಪ್ಪದಾಗಿ ಹೋಗ್ತಿರ್ತೀವಿ. ಅದಕ್ಕಾಗಿ ಯಾವ ಕೌನ್ಸಿಲಿಂಗು ಬೇಡ, ಯಾವ ಗೈಡೆನ್ಸು ಬೇಡ, ಯಾವ ಶಕ್ತಿಪಾತ ಬೇಡ. ಗೊತ್ತಾಯ್ತಾ? ಇವೆಲ್ಲ ಕೂಡ ನಾನ್ ಸೆನ್ಸ್, ಯಾವುದು ಬೇಕಾಗಿಲ್ಲ. ಇವೆಲ್ಲ ಹೋಗ್ತಾ ಇದ್ರೆ ಇವೆಲ್ಲ ಹೋಗ್ತೀರಿ ನೀವು. ನೀವು ಒಪ್ಪಿದ್ರು ಕ್ಲಾಸ್ ಹೊಡೆದಿದ್ದು ಕರೆಕ್ಟ್ 100%. ನಾನು ಹೇಳ್ತಾ ಇದ್ದೇನೆ, ನನ್ನ ಅನುಭವನೇ ನಿಮ್ಗೆ ಹೇಳ್ತಾ ಇದ್ದೇನೆ. ಅದಕ್ಕೆ ಮನುಷ್ಯನಿಗೆ ಛಲ ಇರಬೇಕು. ಮನುಷ್ಯನಿಗೆ ಏನಿರಬೇಕು? ಯಾವ ವಿಷಯದಲ್ಲಿ ಛಲ ಇರಬೇಕು? ಇದು ಜೀವನ ಅಲ್ಲ. ಈ ರೀತಿ ಜೀವನ ಅನ್ನೋದು ಯಾವಾಗಲೂ ನಿನ್ನೆ ತರ ಇವತ್ತಿರಬಾರ್ದು, ಇವತ್ತಿನ ತರ ನಾಳೆ ಇರಬಾರ್ದು. ಆ ಥರ ಜೀವನದಲ್ಲಿ ಏನಾದರೂ ಮಜಾ ಇದೆಯಾ ನೋಡಿ. ಮನಕ್ಕೆ ಸಸ್ತು ನಮ್ಗದ, ರೋಜು ಅದೇ ಬದುಕಿತ್ತು ನಮ್ಗದ. ಲೋಪಲ್ಲ ಕೂಚೋಡು లోపల నుంచి ఆ ప్రేరణ కలగాలి. అప్పుడు చెప్తే అర్థం కాదు, సత్సంగంలో వింటే కొంతవరకు మీకు అర్థమవుతుంది. ఈ భూమి మీద వచ్చిండేది, ಈ ಭೂಮಿ ಮೇಲೆ ನಾವು ಬಂದಿರೋದು ಸಾಮಾನ್ಯ ವ್ಯಕ್ತಿಯಂತೆ ಹುಟ್ಟಿ, ಸಾಮಾನ್ಯ ವ್ಯಕ್ತಿಯಂತೆ ಇಲ್ಲಿ ಜೀವನ ಮಾಡಿ, ಸಾಮಾನ್ಯ ವ್ಯಕ್ತಿಯಂತೆ ಭೂಲೋಕವನ್ನು ಬಿಟ್ಟು ಹೋಗೋದಕ್ಕೆ ಬಂದಿವೆ ನಾವಿಲ್ಲಿ. ಏನಾದರೂ ಆನಂದ ಇದೆಯಾ ಅದರಲ್ಲಿ? ಇದೆಯಾ? ಏನೂ ಇಲ್ಲ. ಮತ್ತೆ ಹೆಂಗ್ ಮಾಡೋದು? ಅದನ್ನ ಹೆಂಗ್ ಸರಿಪಡಿಸ್ಕೋಬೇಕು? ಒಳ್ಳೆ ನಿಮ್ಮಲ್ಲಿ ಕನಸು ಕಾಣಬೇಕು, ಒಳ್ಳೆಯ ಶ್ರದ್ಧೆ ಇರಬೇಕು, ಪ್ರತಿಯೊಂದು ಅವಕಾಶವನ್ನು ಸರಿಯಾಗಿ ನಮ್ಮ ಸ್ಥಿತಿ ಫಸ್ಟ್ ಬದಲು ಮಾಡ್ಕೋಬೇಕು. ಅರ್ಥ ಆಯ್ತಾ? ಇಲ್ಲಿ ಒಂದು ಯಾವುದೋ ಒಂದು ಲಾಸ್ಟ್ ಟೈಮ್ ಕೂಡ ಹೇಳಿದ್ರೆ, ಇಲ್ಲಿ ಬಾಗೇವಾಡಿ ಅಂತ ಒಂದು ಊರು ಬರುತ್ತೆ ಸಿರುಗುಪ್ಪ ಹತ್ರ. ಒಂದು 20 ವರ್ಷಗಳ ಹಿಂದೆ ಆ ಊರಲ್ಲಿ ಒಂದು ಕ್ಲಾಸ್ ಏರ್ಪಾಟ್ ಮಾಡಿದ್ರು. ಸಾಯಂಕಾಲ 3 ಗಂಟೆಗೆ ಹೈದರಾಬಾದಿಂದ ಮಾಸ್ಟರ್ಸ್ ಬಂದಿದ್ದರು. ನಾನು ಅವರೆಲ್ಲ ಸ್ಟೇಸ್ ಮಾಡಿದ್ರು. ಊರಲ್ಲಿ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಊರು ಮಧ್ಯದಲ್ಲಿ, ಬಾಗೇವಾಡಿಯಲ್ಲಿ. ನಾನು ಹಿಂದ್ಗಡೆ ಕುಂತಿದ್ದೆ, ಯಾಕಂದರೆ ಸ್ಪೀಕರ್ಸ್ ಅವರಲ್ಲ, ಗೆಸ್ಟ್ಗಳಲ್ಲಿ ಬಂದರವರು. ಆ ಊರಲ್ಲೆಲ್ಲ ಜನ ಎಲ್ಲ ಬಂದ್ಬಿಟ್ಟಾರೆ. ಸುಮಾರು ಒಂದು 300-400 ಮೆಂಬರ್ಸ್ ಎಲ್ಲ ಬಂದ್ಬಿಟ್ಟಾರೆ. ಎಲ್ಲ ನಿಂತ್ಕೊಂಡೆ ಒಬ್ಬರ ಮೇಲೆ ಒಬ್ಬರ ಕೈ ಹಾಕ್ಕೊಂಡು, ಲುಂಗಿ ಕಟ್ಕೊಂಡು, ಈ ಕೈ ತೋರಿಸ್ಕೊಂತ ನಗ್ತಾ ಇದ್ದಾರೆ. ಇವರೆಂತ ಏನು ಗುರುಗಳಂತ ನೋಡ್ರಿ, ಏನು ಹಿಂಗೆ ಇವ್ರು ಏನೋ ಹೇಳ್ತಾರಂತೆ, ಇವ್ರು ಹೇಳುತ್ತೆ ಅಂತೇಳಿ ಅವ್ರು ಕಾಮಿಡಿ ಮಾಡ್ತಾ ಇದ್ದಾರೆ. ಇವ್ರು ಹೇಳೋದು ಒಂದು ಕೂಡ ಅವ್ರು ಕೇಳ್ತಾ ಇಲ್ಲ, ಶ್ರದ್ಧೆ ಇಲ್ಲ ಅವರಿಗೆ. ನಾನು ನೋಡಿದೆ ಒಳಗಡೆ ಅಪರಿಚಿತ ಸುಮ್ಮನೆ ಇರ್ತಾನೆ ಅವನು.
ಅಪರಿಚಿತ ಎದ್ದು ಬಂತಂದ್ರೆ ಮುಗೀತು. ಅಪರಿಚಿತ ಎದ್ದು ಕ್ಲಾಸ್ ತಗೊಂಡೆ, ಕಣ್ಣು ಮುಚ್ಚಿರಂತಂದೆ. ಆ ಗೈಡ್ ಮಾಡ್ತಾ 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 ಹೋದ್ರೆ ಊರೆಲ್ಲ ಫಿಲ್ಟರ್ ಆಫ್ ಸೈಲೆನ್ಸ್. ಹೆಂಗಾಯ್ತದು? ಅದೇ ನಾನಂದ್ರೆ ವ್ಯಕ್ತಿ ಅಲ್ಲ, ಅಲ್ಲಿ ಅವರಲ್ಲಿರೋದೊಂದು, ನಮ್ಮಲ್ಲಿರೋದೊಂದೇ. ಅವರಲ್ಲಿ ಯಾವ ಅಂತರಾತ್ಮ ಇದೆಯೋ ನನ್ನಲ್ಲಿ ಅದೇ ಇದೆ. ಅವರ ಅಂತರಾತ್ಮದ ಪ್ರೇರಣೆಯಿಂದಲೇ ನನ್ನ ಬಾಯಿಂದ ಆ ಗೈಡೆನ್ಸ್ ಅವತ್ತು ಸಿಕ್ಕಿದೆ ಅವರಿಗೆ. ಆ ಥರ ಆಗುತ್ತೆ. ಅದರ ಸಲುವಾಗಿ ಇಲ್ಲೆಲ್ಲ ಕೂಡ ನಾವು PSSM ಅಲ್ಲಿರೋದೆಲ್ಲ ಕೂಡ ಸಬ್ಜೆಕ್ಟ್ ಏನಂತಂದರೆ, ನೀನೇ ಅನಂತ, ನೀನೇ ಸರ್ವಂತರ್ಯಾಮಿ, ನೀನೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಎಲ್ಲ ಅವ್ರ ವ್ಯಕ್ತಿಗಳೆಲ್ಲ ಅವರೆಲ್ಲ. ನಾವೇನಂತಂದರೆ ಕೃಷ್ಣ ಅಂದರೆ ಇಲ್ಲಿಗೆ ಹೋಗ್ತೀವಿ, ದ್ವಾರಕ್ಕೆ ಹೋಗ್ತೀವಿ. ಶ್ರೀರಾಮ ಅಂದರೆ ಅಯೋಧ್ಯೆಗೆ ಹೋಗ್ತೀವಿ. ಶಿರಡಿ ಅಂದರೆ ಅಲ್ಲಿಗೆ ಹೋಗ್ತೀವಿ. ಅಯ್ಯಪ್ಪ ಅಂದರೆ ಶಬರಿಮಲೆಗೆ ಹೋಗ್ತೀವಿ. ಇವೆಲ್ಲ ಇರಬಾರ್ದು. ದೇವರುಗಳು ಆಕಾರನೂ ಇಲ್ಲ, ಹೆಸರು ಇಲ್ಲ, ಗುಣಾತೀತ ಕಾಲಾತೀತ ಒಂದು ಸ್ಥಿತಿ ಅದು. ಆ ಸ್ಥಿತಿ ನಮ್ಮಲ್ಲೇ ಇದೆ, ಎಲ್ಲ ಕಡೆ ಇದೆ ಅದು. ಆಯ್ತಾ? ಇವೆಲ್ಲ ಧ್ಯಾನ ಮಾಡಿ ನಾವು ಆ ಸ್ಥಿತಿ ಕನೆಕ್ಟ್ ಆದಾಗ ಜೀವನ ಮಹಾ ಅದ್ಭುತವಾಗಿರುತ್ತೆ. ಜೀವನ ಪ್ರತಿ ಒಂದು ನಿಮಿಷದಲ್ಲಿ ಕೂಡ ನಾವು ಜೀವನವನ್ನು ಆನಂದವಾಗಿ ಎಂಜಾಯ್ ಮಾಡ್ತೀವಿ. ಮತ್ತೆ ಮಾಡ್ತಾ ಇದೀವಿ ಅವಾಗ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದೀವಿ. ಇನ್ನೂ ಪೂರ್ತಿಯಾಗಿ ಮಾಡಬೇಕಂದ್ರೆ ಏನು ಮಾಡಬೇಕು? ಎಲ್ಲ ಬಿಡಬೇಕು. ಮನಸ್ಸು ಏನು ಹೇಳ್ತದೆ, ಅವ್ರೇನು ಧ್ಯಾನ ಹೇಳ್ತಾರೆ, ಅದು ಆಗ್ತದೆ ಇದಾಗ್ತದೆ ಅಂತೇಳಿ ಏನು ಆಗಲ್ಲ. ಆಗ್ತದೆ ಒಂದು ಸಲ ಆಗಲ್ಲ, ಒಂದಿನ ಆಗ್ತದೆ ಅನಿಸ್ತದೆ, ಒಂದಿನ ಆಗದಲ್ಲ ಅನಿಸ್ತದೆ. ಇದು ಏನು ಮಾಡಬೇಕು? ಮಗನಿಗೆ ಮದುವೆ ಆಗ್ತಾ ಅನಿಸ್ತದೆ, ಅದೇನು ಬರ್ತಾ ಇಲ್ಲ, ಹುಡುಗರು ಬರ್ತಾ ಇಲ್ಲ, ಏನಪ್ಪ ಇದು ಅವರೇ ಹಿಂಗಿಟ್ಟು ಇನ್ನೂ ಏನಾಗಬೇಕು, ಹಿಂಗೆ ಅದು ಒಳಗಡೆ ಗೊಂದಲ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಗೊಂದಲ ಚರ್ಚೆ ಎಲ್ಲರೆಲ್ಲೂ ನಡೀತದೆ. ಅಂದರೆ ನೀವು ಏನಂತಂದರೆ ಅನೇಕ ದಿನಗಳಿಂದ ನೀವು ಸಾಧನೆ ಪರ್ಫೆಕ್ಟ್ ಇಲ್ಲ. ನೀವು ಒಳಗಡೆ ನಿಮಗೆ ಧ್ಯಾನದಲ್ಲಿ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಅಂತಂದರೆ ನೀವು ಸರಿಯಾದ ಅಭ್ಯಾಸಗಳಿಲ್ಲ, ಹೊರಗಡೆ ನೀವು ಮಾತಾಡೋ ಮಾತುಗಳು ಸರಿ ಇಲ್ಲ, ನಿಮ್ಮ ಸುತ್ತಲಿನ ವ್ಯಕ್ತಿಗಳು ಕೂಡ ಸರಿ ಇಲ್ಲ. ಪರಿಶುದ್ಧವಾದ ವ್ಯಕ್ತಿಗಳ ಜೊತೆ ನೀವು, ಉತ್ತಮರ ಜೊತೆ ನೀವು ಸಂಘ ಮಾಡಬೇಕು. ಕೆಲವು ವರ್ಷಗಟ್ಟಲೆ ಧ್ಯಾನ ಮಾಡ್ತಿರ್ತಾರೆ, ಕಂಪ್ಲೀಟ್ ಅವರಿಗೆಲ್ಲ ನೆಗೆಟಿವ್ದಲ್ಲಿ ಇರ್ತಾರೆ. ಅಂಥ ವ್ಯಕ್ತಿಗಳ ನೀವು ಸಂಘ ಮಾಡಿರಿ, ಕೆಲವೇ ದಿನಗಳಲ್ಲಿ ನಿಮ್ಮ ಎನರ್ಜಿ ಲೆವೆಲ್ಸ್ ಎಲ್ಲ ಭಸ್ಮ ಆಗೋಗ್ಬಿಡ್ತವೆ. ಕ್ಲೋಸ್. ಅಂಥವ್ರು ಬಡಾದಲ್ಲಿ ಇದನ್ನು PSSM ನೋಡಿದರೆ ಸುಮ್ಮನೆ ಅವ್ರು ಯಾವಾಗೋ ಧ್ಯಾನ ಸ್ಟಾರ್ಟ್ ಮಾಡಿರ್ತಾರೆ, ಕಂಪ್ಲೀಟ್ ಧ್ಯಾನ ಬಿಟ್ಟಿರ್ತಾರೆ, ಹೊರಗಡೆ ಮಾತ್ರ ಕಾಣ್ತಿರ್ತಾರೆ ಆ ರೀತಿ. ಅಂಥ ವ್ಯಕ್ತಿಗಳಿಂದ ನಾವು ಉಪಯೋಗ ಇಲ್ಲ. ಒಳ್ಳೆಯ ಬ್ಯೂಟಿ ಇರುತ್ತೆ, ಸ್ವಲ್ಪ ಧ್ಯಾನ ಮಾಡಿದ್ರು ಕೂಡ ಪರಿಶುದ್ಧವಾದ ವ್ಯಕ್ತಿಗಳಿರ್ತಾರೆ, ಅಂಥವ್ರ ಸ್ನೇಹ ಮಾಡಿ ನೀವು, ಅದ್ಭುತವಾದ ನಿಮ್ಮ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಸಾಹೇಬ್ ಗೌಡ್ರನ್ನ